ಪವಿತ್ರಾತ್ಮರು ಆ ದೇವರ ಪ್ರೀತಿಯನ್ನು ನಮ್ಮ ಅಂತರಂಗದಲ್ಲಿ ಯಥೇಚ್ಛವಾಗಿ ತುಂಬಿಸಿದ್ದಾರೆ. ಆ ದೇವರ ಪ್ರೀತಿಗೆ ನಾವು ಕೋಟಿ ಕೋಟಿ ಸ್ತೋತ್ರ ಹೇಳಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಬೆಳಗ್ಗೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೆ, ದೇವರೇ ನೀನು ಎಷ್ಟೊಂದು ನನ್ನನ್ನು ಪ್ರೀತಿ ಮಾಡಿದೆ. ನನ್ನನ್ನು ಮಾತ್ರ ಅಲ್ಲ, ಎಲ್ಲ ಪಾಪಿ ಮನುಷ್ಯರನ್ನು ನೀನು ಎಷ್ಟೊಂದು ಪ್ರೀತಿ ಮಾಡಿದೆಯಪ್ಪ. ನೀನು ನಮ್ಮನ್ನೆಲ್ಲ ಪ್ರೀತಿ ಮಾಡಿದ್ದು ಅದನ್ನು ಯಾವ ರೀತಿ ತೋರಿಸ್ಕೊಟ್ಟೆ ಅಂದರೆ, ಒಂದು ಪಾಪ ಮಾಡದ ನಿನ್ನ ಜೊತೆಯಲ್ಲಿ ಒಂದಾಗಿದ್ದ ವಾಕ್ಯ ನಿನ್ನ ಪ್ರಿಯ ಪುತ್ರ, ಆ ಪುತ್ರನನ್ನೇ ಈ ಧರೆಗೆ ನಮ್ಮಂಥ ಒಂದು ಪಾಪಿಯ ರೂಪದಲ್ಲಿ ಪಾಪರಹಿತನಾಗಿ ಕಳುಹಿಸಿಕೊಟ್ಟು, ಪಾಪರಹಿತನಾಗಿದ್ದ ನಿಮ್ಮ ಪುತ್ರನನ್ನು ಪಾಪ ಸ್ವರೂಪಿಯನ್ನಾಗಿಸಿ, ಶಾಪ ಸ್ವರೂಪಿಯನ್ನಾಗಿಸಿ, ಶಿಲುಬೆಯ ಮೇಲೆ ನೀವು ಆತನಿಗೆ ಮರಣದಂಡನೆಯನ್ನು ವಿಧಿಸಿದ್ದೀರಿ. ಅದಕ್ಕಾಗಿ ಅನೇಕ ವ್ಯಕ್ತಿಗಳನ್ನು ನೀವು ಉಪಯೋಗಿಸಿದ್ದೀರಿ. ದೇವ, ನಿಮ್ಮ ಅಪಾರ ಪ್ರೀತಿ ಹೇಗೆ ವರ್ಣಿಸೋದು? ಯಾತಕ್ಕೋಸ್ಕರ ನೀವು ಆ ಕೆಲಸ ಮಾಡಿದ್ರಿ? ಒಂದು ಪಾಪಿಯನ್ನ ಕಾಪಾಡುವುದಕ್ಕಾಗಿ. ಒಂದು ಪಾಪಿ ಅಂದ್ರೆ ನಿಮಗೆ ವಿರೋಧಿಯಾಗಿದ್ದವನನ್ನ, ನಿಮ್ಮನ್ನು ಅರಿಯದೆ ಬಾಳಿದವನನ್ನ, ನಿಮ್ಮನ್ನ ಪ್ರೀತಿಸದೆ ಬಾಳಿದವಳನ್ನ ನೀವು ನಿತ್ಯಾಗ್ನಿಯಿಂದ ರಕ್ಷಿಸುವುದಕ್ಕಾಗಿ, ಅವರ ಪಾಪವನ್ನು ತೊಳೆಯುವುದಕ್ಕಾಗಿ ನಿಮ್ಮ ಏಕಮಾತ್ರ ಪುತ್ರನ ಅಥವಾ ನಿಮ್ಮ ರಕ್ತವನ್ನೇ ನೀವು ನನಗಾಗಿ ಸುರಿಸಿದಿರಲ್ಲಪ್ಪ. ಯಾಕೆ ಇಷ್ಟೊಂದು ಪ್ರೀತಿ ಮಾಡಿದ್ರಿ ದೇವ? ನೀವಿಷ್ಟು ಪ್ರೀತಿ ಮಾಡಿದ್ರೂ ನಮ್ಮ ಹೃದಯಗಳು ಇನ್ನೂ ಕಠಿಣವಾಗಿಯೇ ಇದೆಯಲ್ಲಪ್ಪ. ನಾವಿನ್ನೂ ನಮ್ಮನ್ನೇ ಪ್ರೀತಿ ಮಾಡ್ತಾ ಇದ್ದೇವೆ ವಿನಃ ನಿಮ್ಮನ್ನು ಪ್ರೀತಿಸಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ವಲ್ಲಪ್ಪ. ಬರೀ ಹಾಡುಗಳು, ಪ್ರಬೋಧನೆಗಳು ಮತ್ತು ಕೇವಲ ಧಾರ್ಮಿಕ ಆಚಾರ ವಿಚಾರಗಳ ಮುಖಾಂತರವಲ್ಲದೆ, ನೀವು ಬಯಸುವ ಹಾಗೆ ನಿಮ್ಮನ್ನು ಪ್ರೀತಿಸಲಿಕ್ಕೆ, ನಿಮ್ಮ ವಾಕ್ಯ ಹೇಳುವ ಹಾಗೆ ನಿಮ್ಮನ್ನು ಪ್ರೀತಿಸಲಿಕ್ಕೆ, ನಿಮ್ಮ ಹಿಂಬಾಲಕರಾಗಿ ನಿಮ್ಮ ಹಿಂದೆ ಬರಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ವಲ್ಲಪ್ಪ. ಅಷ್ಟೊಂದು ಸ್ವಾರ್ಥದ ಬಂಧನದಲ್ಲಿ, ಅಷ್ಟೊಂದು ಹಠ ಮಾರಿತನದ ಆ ಒಂದು ದುರವಸ್ಥೆಯಲ್ಲಿ, ನಮ್ಮ ಹೃದಯ ಕಾಠಿಣ್ಯತೆಯಲ್ಲಿ ನಾವಿನ್ನೂ ಬದುಕ್ತಾ ಇದ್ದೀವಲ್ಲ ಅಂತ ಯೋಚನೆ ಮಾಡಿದಾಗ ತುಂಬ ಬೇಸರ ಆಯಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ತಂದೆ ತಾಯಿ ಅವರ ಮಕ್ಕಳಿಗೆ ಆಸ್ತಿಯನ್ನು ಹಂಚಿಕೊಡ್ಬೇಕಾದ್ರೆ, ಮದುವೆ ಆದ ನಂತರ ಅಪ್ಪ ಅಮ್ಮ ಮಕ್ಕಳಿಗೆ ಆಸ್ತಿಯನ್ನು ಶೇರ್ ಮಾಡಿ ಕೊಡುವಾಗ, ಡಿವೈಡ್ ಮಾಡಿ ಕೊಡುವಾಗ ಯಾರ ಹೆಸರಿಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ? ಸಾಧಾರಣವಾಗಿ ಮಗನ ಹೆಸರಿಗೆ ಅಥವಾ ಮಗಳ ಹೆಸರಿಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ, ಅಥವಾ ಮಗ ಮತ್ತು ಸೊಸೆ ಇಬ್ಬರ ಹೆಸರಿಗೂ ಸೇರಿಸಿ ಮಾಡೋರಿದ್ದಾರೆ, ಅಥವಾ ಅಳಿಯ ಮತ್ತು ಮಗಳು ಹೆಸರು ಜಂಟಿಯಾಗಿ ರಿಜಿಸ್ಟರ್ ಮಾಡಿ ಕೊಡುವವರಿದ್ದಾರೆ. ಆದರೆ ಸಾಧಾರಣವಾಗಿ ಯಾರು ಕೂಡ ಅಳಿಯನ ಹೆಸರಿಗೆ ಮಾತ್ರ ರಿಜಿಸ್ಟರ್ ಮಾಡಿ ಕೊಡೋದಿಲ್ಲ, ಯಾವ ತಂದೆ ತಾಯಿನೂ. ಅದೇ ರೀತಿಯಲ್ಲಿ ಸೊಸೆ ಹೆಸರಿಗೆ ಮಾತ್ರ ರಿಜಿಸ್ಟರ್ ಮಾಡಿ ಕೊಡೋದಿಲ್ಲ. ಆದರೆ ನಾವು ಹೇಳ್ತೀವಿ ಸೊಸೆ ಮಗಳಿಗೆ ಸಮಾನ. ಈಗ ಮಗಳು ಒಬ್ಬಳು ಹೊರಗಡೆ ಹೋದ್ಲು, ಇನ್ನೊಬ್ಬಳು ಮಗಳ ಸ್ಥಾನದಲ್ಲಿ ಮಗಳಾಗಿ ಬಂದ್ಲು ಅಂತ ಎಲ್ಲ ಹೇಳ್ತೀವಿ. ಅದೇ ರೀತಿ ಮಗನ ಸ್ಥಾನದಲ್ಲಿ ಅಳಿಯ ಬಂದ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಆ ಅಳಿಯನಿಗೋಸ್ಕರ ಮಾತ್ರ ಅಂತ ಆಸ್ತಿಯನ್ನು ಯಾರು ಕೊಡೋದಿಲ್ಲ, ಅಥವಾ ಸೊಸೆಗೋಸ್ಕರ ಮಾತ್ರ ಅಂತ ಕೊಡೋದಿಲ್ಲ. ಮಿಕ್ಕ ಮಕ್ಕಳಿಗೆಲ್ಲ ಆ ಮಗನಿಗೋಸ್ಕರ ಈ ಮಗಳಿಗೋಸ್ಕರ ಮಾತ್ರ ಅಂತ ಸಪ್ರೇಟ್ ಮಾಡಿ ಕೊಡ್ತೀವಿ. ಆದರೆ ಅಳಿಯ ಸೊಸೆ ವಿಷಯದಲ್ಲಿ, ಆಸ್ತಿ ವಿಷಯ ಬಂದಾಗ ಹಂಚಿಕೊಡೋದಿಲ್ಲ. ಮಿಕ್ಕಿದ್ದೆಲ್ಲ ಕೊಡ್ತೀವಿ, ಊಟ ಬಟ್ಟೆ ಅದೆಲ್ಲ ಕೊಡ್ತೀವಿ. ಆದರೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಹೇಳ್ತಾ ಇರೋದು ಮಾಡೋದೇ ಇಲ್ಲ ಅಂತಲ್ಲ, ಕೆಲವರು ಮಾಡಿರ್ಬೋದು. ಆದರೆ ಸಾಧಾರಣವಾಗಿ ಈ ಪ್ರಪಂಚದ ಜನರು ಎಷ್ಟೇ ಒಳ್ಳೆಯವರಾದರೂ ಕೂಡ ಹಾಗೆ ಮಾಡಲಿಕ್ಕೆ ಆಗಲ್ಲ. ಅವರ ಮನಸ್ಸು ಅಷ್ಟು ಆ ಸೊಸೆ ಕಡೆ, ಅಳಿಯನ ಕಡೆ, ಇವರು ನಿಜವಾಗಲೂ ನನ್ನ ಮಗ, ನನ್ನ ಮಗಳೇ ಅಂತ ಪ್ರೀತಿಯಿಂದ ಅಂಗೀಕರಿಸಲಿಕ್ಕೆ ಆಗಲ್ಲ. ಅದಕ್ಕೆ ಬೇಕಾದಷ್ಟು ಕಾರಣಗಳು ಕೂಡ ಇದೆ ಅಲ್ವಾ? ಪ್ರೀತಿಯ ಸಹೋದರ, ನಾನು ನಿಮ್ಮನ್ನು ಅದೇ ರೀತಿಯಲ್ಲಿ ಅಂಗೀಕರಿಸಿ ಅಂತ ಹೇಳ್ತಾ ಇಲ್ಲ. ನಾನು ಪಾಯಿಂಟ್ ಹೇಳ್ತಾ ಇರೋದು ಅದಲ್ಲ. ಆ ಅಳಿಯ ಸೊಸೆ ಕೂಡ ಮಗನ ಹೆಂಡತಿ ಅಥವಾ ಮಗಳ ಗಂಡನೇ ಆಗಿರ್ತಾನೆ. ಬೇರೆ ಹೊರಗಡೆ ವ್ಯಕ್ತಿ ಅಲ್ಲ, ಬೇರೆ ಅಪರಿಚಿತರಲ್ಲ, ಬೇರೆ ದೂರದ ಸಂಬಂಧಿ ಅಲ್ಲ.
ಈಗ ಅದೇ ಮನೆಗೆ ಸಂಬಂಧಪಟ್ಟಂಥ ವ್ಯಕ್ತಿ. ಮಗ ಹೇಗೋ ಅದೇ ರೀತಿಯಲ್ಲಿ ಮಗನ ಹೆಂಡತಿ ಕೂಡ, ಮಗಳು ಹೇಗೋ ಅದೇ ರೀತಿ ಮಗಳ ಗಂಡ ಕೂಡ ಅದೇ ಕುಟುಂಬಕ್ಕೆ, ಆ ತಂದೆ ತಾಯಿಗೆ ಪೂರ್ತಿಯಾಗಿ ಸಂಬಂಧಪಟ್ಟ ವ್ಯಕ್ತಿ ಆಗಿದ್ದರೂ ಕೂಡ ನಾವು ಜಂಟಿಯಾಗಿ ರಿಜಿಸ್ಟರ್ ಮಾಡಿ ಕೊಡ್ತೀವಿ. ಪೂರ್ತಿಯಾಗಿ ಆ ಮಗನಿಗೆ ಅಥವಾ ಸೊಸೆಗೆ ಅಥವಾ ಅಳಿಯನಿಗೆ ರಿಜಿಸ್ಟರ್ ಮಾಡಿ ಕೊಡೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂದರೆ ನಮಗೆ ಅಷ್ಟೊಂದು ಓಪನ್ ಆಗಿ ಪೂರ್ಣ ಹೃದಯದಿಂದ ಅವ್ರನ್ನ ಅಂಗೀಕರಿಸಲಿಕ್ಕೂ ಪ್ರೀತಿಸಲಿಕ್ಕೂ ನಮಗೆ ಕಷ್ಟ ಆಗುತ್ತೆ. ಆದರೆ ನಾನು ಯೋಚನೆ ಮಾಡಿದ್ದೇನು ಅಂದರೆ, ನಾವಿನ್ನು ಪಾಪಿಗಳಾಗಿ ಇದ್ದಾಗ, ದೇವರಿಗೆ ಶತ್ರುಗಳಾಗಿ ಇದ್ದಾಗ, ದೇವರಿಗೆ ವಿರೋಧಿಗಳಾಗಿದ್ದಾಗ, ಆ ತಂದೆ ದೇವರನ್ನ ಅರಿಯದೇ ಇದ್ದಾಗ, ಆ ತಂದೆ ದೇವರು ಪಾಪಿಯಾದ ನನಗೋಸ್ಕರ ನಿನಗೋಸ್ಕರ ತನ್ನ ಒಬ್ಬನೇ ಮಗನನ್ನ ಬರಿದು ಮಾಡಿಕೊಂಡ್ರಲ್ಲ. ಎಂಪ್ಟಿ ಗಾಡ್ ಎಂಪ್ಟಿಡ್ ಹಿಮ್ಸೆಲ್ಫ್. ಜೀಸಸ್ ಆಲ್ಸೋ ಎಂಪ್ಟಿಡ್ ಹಿಮ್ಸೆಲ್ಫ್. ದೇವರು, ತಂದೆ ದೇವರು ಆ ಸ್ವರ್ಗವನ್ನೇ ಎಂಪ್ಟಿ ಮಾಡಿದ್ರು ಯೇಸುಗೋಸ್ಕರ. ಯೇಸುವೇ ಸ್ವರ್ಗ. ಹಿ ಈಸ್ ದ ಕಿಂಗ್ಡಮ್ ಆಫ್ ಗಾಡ್. ಯೇಸು ಇಲ್ಲದ ಸ್ವರ್ಗ ಸ್ವರ್ಗ ಅಲ್ಲ ಅಲ್ವಾ? ಯೇಸು ಕ್ರಿಸ್ತರನ್ನೇ ತಂದೆ ದೇವರು ಭೂಮಿಗೆ ಕಳಿಸ್ಕೊಟ್ರು. ಹೋಗು ಮಗನೇ, ಗೋ. ಯಾರಿಗಾಗಿ? ಯಾರಿಗಾಗಿ? ಒಬ್ಬ ಅಯೋಗ್ಯನಿಗಾಗಿ, ಅಳಿಯನಿಗಾಗಿ ಅಲ್ಲ, ಸೊಸೆಗಾಗಿ ಅಲ್ಲ. ಅಳಿಯ ಸೊಸೆ ಒಂದು ಸಂಬಂಧ ಇದೆ, ಓಕೆ. ಮಗನ ಹೆಂಡತಿ ಅಥವಾ ಮಗಳ ಗಂಡ ಅಂತಕ್ಕಂಥ ಒಂದು ದೊಡ್ಡ ಅತಿ ಹತ್ತಿರದ ಒಂದು ಸಂಬಂಧ ಇದೆ ಆ ಕುಟುಂಬಕ್ಕೆ. ಆದರೆ ಸ್ವರ್ಗದಲ್ಲಿರುವ ಅಪ್ಪನ, ಸ್ವರ್ಗದಲ್ಲಿರುವ ತಂದೆ ದೇವರ ಆ ಕುಟುಂಬಕ್ಕೆ ನನ್ನ ಸಂಬಂಧ ಏನಾಗಿತ್ತು? ಶತ್ರು ಸಂಬಂಧ, ಹಗೆತನ, ವಿರೋಧಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂಥವಳಿಗೋಸ್ಕರ ತಂದೆಯಾದ ದೇವರು ತಮ್ಮ ಒಬ್ಬನೇ ಮಗನನ್ನ, ತಮ್ಮ ನಿಧಿಯನ್ನ, ತಮ್ಮ ಸರ್ವಸ್ವವನ್ನ ನನಗಾಗಿ ನಿಮಗಾಗಿ ಕೊಟ್ರಲ್ವಾ? ಯಾವ ತರ ಪ್ರೀತಿ ಅದು! ಯಾವ ತರ ಪ್ರೀತಿ! ಮಾತ್ರವಲ್ಲ, ಆ ಪುತ್ರನನ್ನ ಕಳುಹಿಸಿ ಕೊಡುವುದರ ಮುಖಾಂತರವಾಗಿ ವಿ ಆರ್ ಜಾಯಿಂಟ್ ಹೇರ್ಸ್ ವಿತ್ ಕ್ರೈಸ್ಟ್ ಜೀಸಸ್. ದತ್ತು ಮಕ್ಕಳ ಹಕ್ಕನ್ನು ಕೊಟ್ಟು ನಮ್ಮನ್ನ ಸ್ವಂತ ಮಕ್ಕಳ ಹಾಗೆ ಸ್ವೀಕಾರ ಮಾಡಿದ್ರು. ದತ್ತು ಮಕ್ಕಳ ಹಕ್ಕನ್ನು ನಮಗೆ ಕೊಟ್ಟು ನಮ್ಮನ್ನ ಸ್ವಂತವಾಗಿಸ್ಕೊಂಡ್ರು. ಯೇಸುವಿಗೆ ಹೇಗೋ ಹಾಗೆಯೇ ನಮಗೂ ಸ್ವರ್ಗ ಸಾಮ್ರಾಜ್ಯದಲ್ಲಿ, ಅಪ್ಪನ ರಾಜ್ಯದಲ್ಲಿ ಅವಕಾಶವನ್ನ, ಅಧಿಕಾರವನ್ನ ಅವರು ನಮಗೆ ಕೊಟ್ಟರು. ಯಾರಿಗೆ ಕೊಟ್ಟರು? ಒಂದು ಯೋಗ್ಯತೆ ಇಲ್ಲದ ಪಾಪಿಯಾದ, ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಜೀವಿಸ್ತಾ ಇದ್ದ, ಸೈತಾನನ ಅಧೀನದಲ್ಲಿದ್ದ, ದೇವರಿಗೆ ಅವಿಧೇಯಳಾಗಿ ಜೀವಿಸ್ತಾ ಇದ್ದ ಒಂದು ವ್ಯಕ್ತಿಗಾಗಿ, ನನಗಾಗಿ, ನಿನಗಾಗಿ ಆ ಅಪ್ಪ ತನ್ನ ಒಬ್ಬನೇ ಮಗನನ್ನ ಬಲಿ ಅರ್ಪಿಸಿ ಸ್ವರ್ಗವನ್ನೇ ನನಗೋಸ್ಕರ, ನಿನಗೋಸ್ಕರ, ನನ್ನ ಹೆಸರಿಗೆ, ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ರು. ಯು ಆರ್ ದ ಸಿಟಿಸನ್ ಆಫ್ ಮೈ ಕಿಂಗ್ಡಮ್. ಆಲ್ ಮೈ ಪೊಸೆಷನ್ ಬಿಲಾಂಗ್ಸ್ ಟು ಯು. ನನಗೇನೆಲ್ಲ ಇದೆಯೋ ನನ್ನ ಸ್ವಾಧೀನ, ಅದು ನಿನ್ನದು, ಸೊತ್ತು ನಿನ್ನದು. ನಿನ್ನೆ ನಾವು ಧ್ಯಾನಿಸಿದ್ವಿ ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ತಮ್ಮ ಸ್ವಂತ ಮಹಿಮೆಯಲ್ಲೂ ಸೌಭಾಗ್ಯದಲ್ಲೂ ಭಾಗಿಯಾಗಲು ದೇವರು ನಮ್ಮನ್ನು ಕರೆದಿದ್ರು, ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿ, ಈ ಪ್ರೀತಿಯನ್ನ ನಾವು ಯಾವತ್ತಾದರೂ ಧ್ಯಾನ ಮಾಡಿದೀವ? ಯೋಚನೆ ಮಾಡಿದೀವ? God did not spare his only son, for whose sake, ಯಾರ ಸಲುವಾಗಿ ದೇವರು ತಮ್ಮ ಒಬ್ಬನೇ ಮಗನನ್ನ ಉಳಿಸಿಕೊಳ್ಳದೆ ಕೊಟ್ಬಿಟ್ರು? ನಿನ್ನ ಸಲುವಾಗಿ. ಯಾರಾಗಿದ್ದಾಗ? ಪಾಪಿಯಾಗಿದ್ದಾಗ, ಶತ್ರುವಾಗಿದ್ದಾಗ, ನಿನ್ನ ಸಲುವಾಗಿ. ಅಳಿಯನಾಗಿದ್ದಾಗ ಅಲ್ಲ, ಅಥವಾ ಸೊಸೆಯಾಗಿದ್ದಾಗ ಅಲ್ಲ. ಅಳಿಯ ಸೊಸೆಗೆ ಸಪರೇಟ್ ಆಗಿ ರಿಜಿಸ್ಟರ್ ಮಾಡಿಕೊಡೋದಿಲ್ಲ ಈ ಲೋಕದ ತಂದೆ ತಾಯಂದ್ರು ಯಾರು ಕೂಡ. ಅಳಿಯ ಸೊಸೆ ಮಗಳ ತರ, ಮಗನ ತರ ಅಂತೆಲ್ಲ ಹೇಳ್ಕೊಳ್ತೀವಿ ಬಾಯಲ್ಲಿ ಅಷ್ಟೇ, ಆದರೆ ನಿಜವಾಗಲೂ ಕಾರ್ಯರೂಪದಲ್ಲಿ ಮಾಡೋದಿಲ್ಲ. ಆದರೆ ದೇವರು
ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತವಾದ ಪ್ರೇಮದಿಂದ, ನೀನು ನನ್ನ ಕಣ್ಮಣಿ ಹಾಗೆ, ನೀನು ನನ್ನ ಮುದ್ದು ಕಂದ, ಈ ರೀತಿಯೆಲ್ಲ ಹೇಳಿದ ದೇವರು, ನಾನು ನಿನ್ನ ತಾಯಿ ಥರ ಅಂತೆಲ್ಲ ಹೇಳಿದ ದೇವರು, ನಾನೇ ನಿನ್ನ ತಂದೆ, ಹೊತ್ತು ಸಲುವೆನು ನಿನ್ನಂತ ಎಲ್ಲ ಹೇಳಿದಂಥ ದೇವರು ಅದನ್ನು ಗೋಲ್ಗೊತ್ತಾ ಬೆಟ್ಟದ ಮೇಲೆ ತಮ್ಮ ಪುತ್ರನನ್ನು ಬಲಿಯರ್ಪಿಸಿ ತೋರಿಸ್ಕೊಟ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ಶತ್ರುವಿಗೋಸ್ಕರ ತನ್ನ ಪ್ರೀತಿಯ ಪುತ್ರನನ್ನೇ ಕೊಂದು ಆ ಅಪ್ಪ ನನ್ನನ್ನು ನಿಮ್ಮನ್ನು ಸ್ವಂತ ಮಗನ ಸ್ಥಾನವನ್ನು ಕೊಟ್ಟಿರಬೇಕಾದ್ರೆ, ಮಗಳ ಸ್ಥಾನವನ್ನು ಕೊಟ್ಟಿರಬೇಕಾದ್ರೆ, ಯೇಸುವಿಗೆ ಸೇರಿದ ಎಲ್ಲದರಲ್ಲಿಯೂ ನಮ್ಮನ್ನು ಹಕ್ಕುದಾರರನ್ನಾಗಿ ಮಾಡಿರಬೇಕಾದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಪ್ರೀತಿಗೆ ಕೃತಜ್ಞತೆಯಾಗಿ ನನ್ನಿಂದ, ನಿಮ್ಮಿಂದ ಅಥವಾ ಯಾರಿಂದ ಏನು ತಾನೇ ಮಾಡಲು ಸಾಧ್ಯ ಹೇಳಿ? ಇದನ್ನೇ ಸಂತ ಪೌಲರು ಈ ಪ್ರೀತಿಯನ್ನು ಅನುಭವಿಸಿ ಅವರು ಯೇಸುವಿಗೋಸ್ಕರ ಹುಚ್ಚನ ಥರ ಆದರು. ಲೋಕದ ಪಾಲಿಗೆ ಹುಚ್ಚನಂತೆ ಕಾಣಿಸಿಕೊಂಡರು, ಆದರೆ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠನಾಗಿದ್ದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಪೌಲರು ಹೇಳ್ತಾರೆ, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ನೀವು ಆಸಕ್ತರಾಗಬೇಕು. ಹೌದು, ಜ್ಞಾನವನ್ನು ಮೀರಿದ ಈ ಪ್ರೀತಿ, ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ, ಅಗಲ, ಆಳ, ಎತ್ತರ ಎಷ್ಟು ಎಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತೆ ಆಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಯೇಸುವಿನ ಪ್ರೀತಿಯನ್ನ ಒಂದು ಕ್ಷಣ ನಿಮ್ಮ ಅಂತರಂಗದಲ್ಲಿ ಧ್ಯಾನ ಮಾಡಿ. ಇಷ್ಟು ಮಾತ್ರ, ಅಪ್ಪ ನೀನು ನನ್ನನ್ನು ಪ್ರೀತಿಸ್ತಾ ಇದೆಯಲ್ಲಪ್ಪ, ಇದು ನನಗೆ ಯಾಕೆ ತಿಳಿಯದೇ ಹೋಯ್ತು? ಯಾಕೆ ನಾನಿನ್ನೂ ನನ್ನ ಒಂದು ಸ್ವಾರ್ಥಕ್ಕೋಸ್ಕರ ಅಥವಾ ಯಾವುದೋ ಒಂದು ಅವಶ್ಯಕತೆಗೋಸ್ಕರ, ಆಶೀರ್ವಾದಕ್ಕೋಸ್ಕರ ಮಾತ್ರ ನಾನು ನಿನ್ನ ಹಿಂದೆ ಬರ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ, ಸ್ತುತಿ ಮಾಡ್ತೀನಿ, ಎಲ್ಲ ಮಾಡ್ತಾ ಇದ್ದೀನಿ, ಏನೋ ಒಂದು ಆಶೀರ್ವಾದ ಸಿಗಲಿಕ್ಕೋಸ್ಕರ, ಏನೋ ಒಂದು ಅಭಿಷೇಕ ಸಿಗಲಿಕ್ಕೋಸ್ಕರ, ಏನೋ ಒಂದು ಸಿಗಲಿಕ್ಕೋಸ್ಕರ ಮಾತ್ರ ನಾನು ನಿನ್ನಿಂದ ಬರ್ತಾ ಇದ್ದೀನಲ್ಲಪ್ಪ. ನಾನಿನ್ನೂ ಸ್ವಾರ್ಥಿನೇ ಅಲ್ವಾ? ಇನ್ನೂ ನಿನ್ನ ಪ್ರೀತಿ ನನಗೆ ಅರ್ಥ ಆಗಲಿಲ್ಲ ಅನಿಸುತ್ತೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿನ ಪ್ರೀತಿ, ತಂದೆ ದೇವರ ಆ ಪ್ರೀತಿ ನಮಗೆ ಅರ್ಥ ಆದರೆ ನಾವು ಆ ಅಪ್ಪನ ಹತ್ರ ಏನು ಕೇಳಲ್ಲ, ಕೇಳಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಆ ಅಪ್ಪ, ತಂದೆ ದೇವರು ತನ್ನ ಒಬ್ಬನೇ ಮಗನನ್ನೇ ನಮಗೆ ಕೊಡಲು ಹಿಂಜರಿಯಲಿಲ್ಲ. ರೋಮ 8:31 ಹೇಳುವ ಪ್ರಕಾರ, ಗಾಡ್ ಡಿಡ್ ನಾಟ್ ಸ್ಪೇರ್ ಹಿಸ್ ಓನ್ಲಿ ಸನ್ ಫಾರ್ ಯುವರ್ ಸೇಕ್. ಅವರು ತನ್ನ ಒಬ್ಬನೇ ಮಗನನ್ನೇ ನಿಮಗಾಗಿ ಕೊಟ್ಟಿರುವಾಗ ಮತ್ತೆ ಏನ್ ತಾನೇ ಕೊಡೋದಿಲ್ಲ? ಏನ್ ಬೇಕು? ಪ್ರೀತಿಯ ಸಹೋದರ ಸಹೋದರಿಯರೇ, ಇಷ್ಟು ಮಾತ್ರ ಪ್ರೀತಿ ತೋರುವಂತಹ ಆ ತಂದೆ ದೇವರನ್ನ ನಾವು ಪ್ರೀತಿ ಮಾಡೋಣ ಪ್ರಿಯರೇ. ನಾವು ಪ್ರೀತಿ ಮಾಡೋಣ. ನಾವು ನಿಜವಾಗಲೂ ಅವರನ್ನ ಪ್ರೀತಿ ಮಾಡುವಾಗ ಅವರ ಆಜ್ಞೆಗಳನ್ನು ನಾವು ಅನುಸರಿಸಿ ಜೀವಿಸಲಿಕ್ಕೆ ಆಗುತ್ತೆ. ಅದೊಂದು ನಿಯಮವಾಗಿ ಅಲ್ಲ, ಪ್ರೀತಿಯ ಒಂದು ಕಾರ್ಯವಾಗಿ. ಒಂದು ಮನೆಗೆ ಒಂದು ಮನೆಗೆ ಒಂದು ಹುಡುಗಿ ವಿವಾಹವಾಗಿ ಬಂದಾಗ, ಸೊಸೆಯಾಗಿ ಬಂದಾಗ, ಆ ಮನೆಯ ನಿಯಮಗಳಿಗೆ ಅವಳು ಒಳಗಾಗಬೇಕಾದ್ರೆ ಆ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅಂದರೆ ಅವಳ ಅತ್ತೆ ಮಾವನನ್ನು ಮತ್ತು ಅಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರನ್ನು, ತನ್ನ ಗಂಡನನ್ನು ಅವಳು ಪ್ರೀತಿ ಮಾಡಬೇಕು. ಅವಳಿಗೆ ಆ ಮನೆಯಲ್ಲಿ ಇರುವವರ ಮೇಲೂ ಮತ್ತು ತನ್ನ ಗಂಡನ ಮೇಲೂ ನಿಜವಾದ ಪ್ರೀತಿ ಇದ್ದರೆ ಆ ಮನೆಯವರ ಸಿಸ್ಟಮ್ಗೆ ಅವಳು ಅಡ್ಜಸ್ಟ್ ಆಗ್ತಾಳೆ. ಕಷ್ಟ ಆಗೋದಿಲ್ಲ. ಅವರ ಊಟ ಸ್ವಲ್ಪ ಕಷ್ಟ ಆದರೂ ಇವಳು ಅದಕ್ಕೆ ಅಡ್ಜಸ್ಟ್ ಆಗ್ತಾಳೆ. ಇವರ ಜೀವನ ಶೈಲಿ ಸ್ವಲ್ಪ ಕಷ್ಟ ಆದರೂ ಅವಳು ಅದಕ್ಕೆ ಅಡ್ಜಸ್ಟ್ ಆಗಿ ಪ್ರೀತಿಯಿಂದ ಅದನ್ನು ಅವರ ಕುಟುಂಬದ ರೀತಿ ನೀತಿ ನಿಯಮಗಳನ್ನು ಅವಳು ಅನುಸರಿಸುತ್ತಾಳೆ. ಅದೊಂದು ಹೊರೆಯಾಗಿ ಅವಳಿಗೆ ಅನಿಸೋದಿಲ್ಲ, ಬರ್ಡನ್ ಆಗಿ ಅನಿಸೋದಿಲ್ಲ. ಒಂದು ಧರ್ಮಶಾಸ್ತ್ರ ಅನುಸರಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಅವಳು ಅನುಸರಿಸೋದಿಲ್ಲ. ಬದಲಾಗಿ ಆ ಪ್ರೀತಿಯ ಬಂಧನಕ್ಕೆ ಒಳಗಾಗಿ, ಆ ಪ್ರೀತಿಯ ಅನುಭವದಲ್ಲಿ ಅವಳು ಆ ಮನೆಯವರ ನಿಯಮಗಳನ್ನು ಅವಳು ಪಾಲಿಸ್ತಾ ಹೋಗ್ತಾಳೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರನ್ನ ಪ್ರೀತಿಸುವಾಗ ಖಂಡಿತವಾಗಲೂ ದೇವರ ಯಾವ ನಿಯಮಗಳು ನಮಗೆ ಹೊರೆ ಅನಿಸೋದಿಲ್ಲ. ಯಾರಿಗೆ ಅದು ಹೊರೆ ಅನಿಸ್ತದೆ, ಬರ್ಡನ್ ಆಗಿರ್ತದೆ ಅಂದರೆ ಯಾವಾಗ ನಿಜವಾಗಲೂ ನಾವು ದೇವರನ್ನ ಪ್ರೀತಿ ಮಾಡೋದಿಲ್ವ ನಮ್ಮ ಹೃದಯದಿಂದ, ದೇವರ ಪ್ರೀತಿಯನ್ನು ಧ್ಯಾನಿಸಿ ದೇವರನ್ನ ಯಾವಾಗ ನಾವು ಪ್ರೀತಿ ಮಾಡೋದಿಲ್ವೋ ಆಗ ಖಂಡಿತವಾಗ್ಲೂ ನಮಗೆಲ್ಲ ಒಂದು ಧರ್ಮಶಾಸ್ತ್ರದ ಥರ ಆಗುತ್ತೆ ನಾವು ಮಾಡುವ ಒಂದೊಂದು ಕಾರ್ಯಗಳು ಕೂಡ. ಏನಪ್ಪ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ದೇವರಿಗೋಸ್ಕರ, ದೇವ್ರು ಯಾಕೆ ನಮ್ಮ ಕಡೆ ಇನ್ನೂ ತಿರುಗಲಿಲ್ಲ? ಏನಪ್ಪ ಇನ್ನು ಏನೆಲ್ಲ ಮಾಡಬೇಕು ದೇವರಿಗೋಸ್ಕರ, ಇಷ್ಟೆಲ್ಲ ಪ್ರಾರ್ಥಿಸ್ತಾ ಇದ್ದೀವಿ, ಇಷ್ಟೆಲ್ಲ ಹಾಡ್ತಾ ಇದ್ದೀವಿ, ಇಷ್ಟೆಲ್ಲ ಏನೇನೋ ಮಾಡ್ತಾ ಇದ್ದೀವಿ, ಚರ್ಚಿಗೆ ಹೋಗ್ತಾ ಇದ್ದೀವಿ, ಆದರೂ ನೋಡಿ ದೇವರು ಇನ್ನೂ ತಡ ಮಾಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ. ಯಾಕೆ ಈ ರೀತಿ ತೊಂದರೆ, ಯಾಕೆ ಈ ರೀತಿ ಸಮಸ್ಯೆ, ದೇವರೇ ಯಾಕೆ ಅಂತ ದೇವರನ್ನ ಪ್ರಶ್ನಿಸ್ಲಿಕ್ಕೆ ಕಾರಣ ಏನು ಗೊತ್ತಾ? ನಾವು ದೇವರನ್ನ ಪ್ರೀತಿಸ್ತಾ ಇಲ್ಲ. ನಾವು ಧರ್ಮಶಾಸ್ತ್ರವನ್ನ ಅಂದಿನ ಯಹೂದ್ಯರು ಅನುಸರಿಸಿದ ಹಾಗೆ ನಾವು ಒಂದು ಧರ್ಮಶಾಸ್ತ್ರ ಅನುಸರಣೆಯ ಲೆಕ್ಕದಲ್ಲಿ ದೇವರನ್ನ ಪ್ರೀತಿಸ್ತಾ ಇದ್ದೇವೆ, ಲೆಕ್ಕಾಚಾರ ಮಾಡಿಕೊಂಡು ಒಂದು ಬಿಸ್ನೆಸ್ ಲೆವೆಲಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರನ್ನ ಪ್ರೀತಿ ಮಾಡೋಣ. ಲೆಟ್ ಅಸ್ ಲವ್ ಗಾಡ್. ನಾವು ದೇವರನ್ನ ಪ್ರೀತಿಸೋಣ, ಪೂರ್ಣ ಹೃದಯದಿಂದ ಪ್ರೀತಿ ಮಾಡೋಣ. ಪ್ರೀತಿ ಮಾಡಲಿಕ್ಕೆ ಶಕ್ತಿ ಎಲ್ಲಿಂದ? ಪ್ರೀತಿ ಮಾಡಲಿಕ್ಕೆ ಶಕ್ತಿ ಯೇಸುವಿನ ಶಿಲುಬೆಯಿಂದ. ಇಫ್ ಯು ವಾಂಟ್ ಟು ಲವ್ ಗಾಡ್, ಯು ಮೆಡಿಟೇಟ್ ಆನ್ ದ ಕ್ರಾಸ್. ಸೆಂಟ್ ಜಾನ್ ಕ್ರಿಸೋಸ್ಟಮ್ ಹೇಳ್ತಾರೆ, ನೀವು ದೇವರನ್ನ ಪ್ರೀತಿಸಬೇಕಾದ್ರೆ ನೀವು ಶಿಲುಬೆಯಲ್ಲಿ ನೇತನಾಡುವ ಅಥವಾ ಶಿಲುಬೆಗೇರಿಸಲಾದ ಕ್ರಿಸ್ತನನ್ನ ಮನದಲ್ಲಿ ಧ್ಯಾನಿಸಿರಿ. ಸೆಂಟ್ ಜಾನ್ ಕ್ರಿಸೋಸ್ಟಮ್ ಅವ್ರು ಹೇಳ್ತಾರೆ. ಅವ್ರು ಮಾತ್ರ ಅಲ್ಲ, ಸೆಂಟ್ ಅಗಸ್ಟಿನ್ ಕೂಡ ಹೇಳ್ತಾರೆ. ಸಂತ ಅಗಸ್ಟಿನ್, ಇಫ್ ಯು ವಾಂಟ್ ಟು ರಿಪೆಂಟ್ ಆ್ಯಂಡ್ ಲವ್ ಗಾಡ್, ನೀವು ಮಾನಸಾಂತರ ಪಟ್ಟು ದೇವರನ್ನ ಪ್ರೀತಿ ಮಾಡಬೇಕಾದ್ರೆ ಯು ಶುಡ್ ಮೆಡಿಟೇಟ್ ದ ಡೆತ್, ಪ್ಯಾಷನ್ ಆ್ಯಂಡ್ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಹೃದಯದಲ್ಲಿ ದೇವರ ಮೇಲೆ ಪ್ರೀತಿ ಬರಬೇಕಾದ್ರೆ ನಾನೇನು ಮಾಡಬೇಕು ಅಂತ ಪ್ರಶ್ನೆ ನೀವು ಯಾರಾದರೂ ಕೇಳೋದಾದರೆ ಉತ್ತರ ಇಷ್ಟೇನೆ: ಮೆಡಿಟೇಟ್ ಆನ್ ದ ಕ್ರಾಸ್. ಶಿಲುಬೆಗೇರಿಸಲಾದ ಯೇಸು ಕ್ರಿಸ್ತರನ್ನು ಧ್ಯಾನಿಸಿ ನಿಜವಾಗಲೂ ಧ್ಯಾನ ಮಾಡಿ. ಆಗ ನಿಮಗೆ ತಂದೆ ದೇವರ ಹೃದಯದಲ್ಲಿ ನಿನ್ನ ಮೇಲಿರುವ ಪ್ರೀತಿ, ನಿನಗಾಗಿ ಇಟ್ಟಿರುವ ಪ್ರೀತಿ ಎಷ್ಟೆಂದು ನಿನಗೆ ಮನದಟ್ಟಾಗ್ತದೆ. ಹೋಲಿ ಸ್ಪಿರಿಟ್ ವಿಲ್ ರಿವೀಲ್ ದಟ್ ಟು ಯು, ರಿವೀಲ್ ದ ಲವ್ ಆಫ್ ಗಾಡ್. ಪವಿತ್ರಾತ್ಮರು ನಮ್ಮಲ್ಲಿದ್ದು ಏನು ಮಾಡ್ತಾರೆ ಗೊತ್ತಾ? ಹೋಲಿ ಸ್ಪಿರಿಟ್ಸ್ ಮೇನ್ ಡ್ಯೂಟಿ ವಿದಿನ್ us is revealing the love of God, revealing the love of Abba Father. ಪಿತನ ಪ್ರೀತಿಯನ್ನ ನಮ್ಮ ಹೃದಯದಲ್ಲಿ ಅರಿಯುವಂತೆ, ಅನುಭವಿಸುವಂತೆ ಮಾಡುವ ಕೆಲಸವೇ ಆತ್ಮರ ಕೆಲಸ ನಮ್ಮಲ್ಲಿ. ದಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ದಟ್ ಈಸ್ ಕಾಲ್ಡ್ ಅನಾಯಿಂಟಿಂಗ್. ಅನಾಯಿಂಟಿಂಗ್ ಅಂದರೆ ಏನು ಗೊತ್ತಾ? ಏನೋ ಕೈ ಶೇಕ್ ಆಗೋದು, ಕಾಲು ಶೇಕ್ ಆಗೋದು, ಬಿದ್ದು ಹೇಳೋದೆಲ್ಲ ಅಲ್ಲ. ಅದು ಒಂದು ದೇವರ ಒಂದು ಅನುಭವ, ದೇವರ ಶಕ್ತಿಯ ಒಂದು ಅನುಭವ ನಮಗೆ ಆಗ್ತದೆ. ಬಟ್ ದ ರಿಯಲ್ ಅನಾಯಿಂಟಿಂಗ್, ದ ರಿಯಲ್ ಪವರ್ ಆಫ್ ಗಾಡ್ ಇನ್ಸೈಡ್, ರೆವಲೇಷನ್ ಆಫ್ ಗಾಡ್ಸ್ ಅನ್ಕಂಡೀಷನಲ್ ಲವ್. ಪವಿತ್ರ ಆತ್ಮನ ಮುಖಾಂತರ ನಮ್ಮ ಅಂತರಂಗದಲ್ಲಿ ಲಭಿಸುವಂಥ, ಅನುಭವಿಸಲು ಆಗುವಂತಹ ತಂದೆ ದೇವರ ಆ ಪರಮ ಪ್ರೀತಿಯ ಅನುಭವವಾಗಿದೆ ಅನಾಯಿಂಟಿಂಗ್, ಅಭಿಷೇಕ. ಈ ಅಭಿಷೇಕ ನಿನ್ನೊಳಗಡೆ ತುಂಬಲ್ಪಟ್ಟಾಗ ನಿನ್ನ ಬಾಡಿ ವೈಬ್ರೇಟ್ ಆಗುತ್ತೆ ಕೆಲವೊಮ್ಮೆ. ಯಾಕಂದರೆ ದಟ್ ಮಚ್ ಲವ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್, ಯುವರ್ ಬಾಡಿ ಕೆನಾಟ್ ಬೇರ್ ದಟ್ ಲವ್. ಹಾಗೇನಾಗುತ್ತೆ, ಕೆಲವರು ಕೂಗುತ್ತಾರೆ, ಕೆಲವರು ಅಳ್ತಾರೆ, ಕೆಲವರು ಬೀಳ್ತಾರೆ. ಪ್ರೀತಿಯ ದೆವ್ವ ಹಿಡಿದು ಬೀಳೋದಲ್ಲ, ನಾನು ದೆವ್ವ ಹಿಡಿದವರು ಬೀಳ್ತಾರೆ ಆ ವಿಷಯ ಅಲ್ಲ ನಾನು ಹೇಳ್ತಾ ಇರೋದು. ಓಕೆ, ಎಲ್ಲದೂ ಒಂದೇ ಕಣ್ಣಲ್ಲಿ ನೋಡಬೇಡಿ, ಒಂದೊಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಅದರಿಂದ ದೆವ್ವ ಹಿಡಿದವನು ಬೀಳೋದಕ್ಕೂ ದೆವ್ವ ಹಿಡಿದಿದ್ದಕ್ಕೆ ಬೀಳ್ತಾನೆ. ದೇವರ ಪ್ರೀತಿಯ ಆ ಅನುಭವ ಒಳಗಡೆ ಆದಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಕೆಲವರಿಗೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದರೆ ಈ ಹ್ಯೂಮನ್ ಎಮೋಷನ್ಸ್ ಒಳಗಡೆ ಆ ದೇವರ ಪ್ರೀತಿ ತುಂಬಿ ಬಂದಾಗ ವಿ ಕ್ರೈ ಲೈಕ್ ಎನಿಥಿಂಗ್, ವಿ ಶೌಟ್, ವಿ ಸ್ಕ್ರೀಮ್, ವಿ ಕೆನಾಟ್ ಕಂಟ್ರೋಲ್ ಅವರ್ ಸೆಲ್ಫ್. ವಿ ಡೋಂಟ್ ವಾಂಟ್ ಟು ಈಟ್. ನಮ್ಗೆ ಊಟ ಬೇಕಾಗಿಲ್ಲ, ನಮ್ಗೆ ಯಾರು ಹತ್ರ ಬರೋದು ಬೇಕಾಗಿಲ್ಲ, ಯಾರ ಹತ್ರಿಗೂ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ವಿ ಡೋಂಟ್ ವಾಂಟ್ ಟು ಪ್ರೇ ಇವನ್. ನಮಗೆ ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆ ಅಂದರೆ ನಾವು ರಿಲಿಜಿಯಸ್ ಆಗಿ ಏನು ಮಾಡ್ತಾ ಇದ್ದೀವೋ ಆ ರೀತಿ. ಐ ಡೋಂಟ್ ವಾಂಟ್ ಟು ಪ್ರೇ, ಐ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್. I can't bear this love. That much power I can experience in my heart. When? ಯಾವಾಗ?
when you receive that anointing. That is the anointing. Then all the gifts will be activated in you. ಯಾವಾಗ ಆ ಪ್ರೀತಿ ನಿನ್ನೊಳಗಡೆ ತುಂಬಲ್ಪಡ್ತದೆಯೋ, ನಿನ್ನ ಬಾಯ್ ಶಂದರ ಲವನ ಹೋರಿಯಬಕ ಶಿಂದರ ಲವ ರಿಯನಬನಾನ ಬರಬರ ಹುರಿಯಲಬಾರ ಹೋರಿಯಲವನ. You start praying in tongues. You worship God in spiritual songs. ಆಗ ಏನಾಗ್ತದೆ, ನೀನು 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 ಏಕಾಂತವಾಗಿ ಪ್ರಾರ್ಥಿಸುವಾಗ ಈ ರೀತಿ ನೀನು ಪ್ರಾರ್ಥಿಸ್ತೀಯ, ಆತ್ಮದಿಂದ ನೀನು ಪ್ರಾರ್ಥಿಸ್ತೀಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ಇವತ್ತೇನಾಗ್ಬಿಟ್ಟಿದೆ ಅಂದರೆ ಸ್ಪೀಕಿಂಗ್ ಇನ್ ಟಂಗ್ಸ್ ಇಸ್ ಎ ಫ್ಯಾಷನ್ ಆಗಿಬಿಟ್ಟಿದೆ, ಕರಿಸ್ಮ್ಯಾಟಿಕ್ ಫ್ಯಾಷನ್ ಆಗಿಬಿಟ್ಟಿದೆ. ಹಾಡು ಕರಿಸ್ಮ್ಯಾಟಿಕ್ ಫ್ಯಾಷನ್ ಆಗಿಬಿಟ್ಟಿದೆ. ಹಾಡು ಒಳ್ಳೆಯದೇ, ಅನ್ಯ ಭಾಷೆ ಒಳ್ಳೆಯದೇ, ಇದೆಲ್ಲ ಬೇಕು. ಮೊಟ್ಟ ಮೊದಲನೇದಾಗಿ ಯು ಶುಡ್ ಎಕ್ಸ್ಪ್ರೆಸ್ ಯುವರ್ ಲವ್ ಟು ಗಾಡ್. ಯೂಸ್ ದಿಸ್ ಗಿಫ್ಟ್ಸ್. ಅವರೇ ಕೊಟ್ಟ ಗಿಫ್ಟನ್ನು ಉಪಯೋಗಿಸಿ. ನಿನ್ನೊಳಗಡೆ ರಿಲೀಸ್ ಆಗುತ್ತೆ. ಅದು ಮೊದಲು ಅವರಿಗೆ ಮೀಸಲಾಗಲಿ, ಸೇವೆಗೆ ಆಮೇಲೆ, ಮೊದಲು ಅವರಿಗೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆಗೇನಾಗುತ್ತೆ, ನಾವು ನಮ್ಮೊಳಗಡೆ ಆ ಪ್ರೀತಿ ತುಂಬಲ್ಪಟ್ಟಾಗ ನಾವಾಗಿ ಇರೋದಿಲ್ಲ. ನಾವು ಯೇಸುವಿನ ಅನುರೂಪಿಗಳಾಗಿ, ಯೇಸುವಿನ ಸ್ವಭಾವದಲ್ಲಿ ನಾವೇನು ಮಾಡ್ತೀವಿ, ಎಲ್ಲರನ್ನ ಕಂಡ್ರು ನಮಗೆ ದಯೆ ಬರುತ್ತೆ, ಅನುಕಂಪ ಬರುತ್ತೆ, ಕರುಣೆ ಬರುತ್ತೆ. ಸ್ವಾರ್ಥದ ಆಲೋಚನೆಗಳು ನಮ್ಮಲ್ಲಿ ಮನೆ ಮಾಡಿಕೊಳ್ಳೋದಿಲ್ಲ. ನಮ್ಮೊಳಗಡೆ ಸ್ವಾರ್ಥದ ಆಲೋಚನೆಗಳು ತುಂಬಿರ್ಲಿಕ್ಕೆ ಅವಕಾಶ ಆಗೋದಿಲ್ಲ. ನಮ್ಮ ಒಳಗಡೆ ನಾವು ಬೇರೆಯವರಿಗೆ ಏನಾದರೂ ಒಳ್ಳೇದು ಮಾಡಬೇಕು, ಬೇರೆಯವರ ಮೇಲೆ ಪ್ರೀತಿ, ಅನುಕಂಪ, ಕಂಪ್ಯಾಷನ್ ನಮಗೆ ಬರುತ್ತೆ. ಹೇಗಾದರೂ ಮಾಡಿ ಈ ಆತ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ಬೇಕು. ಅಪ್ಪನ ಪ್ರೀತಿ, ಆ ತಂದೆಯ ದೇವರ ಪ್ರೀತಿ ಈ ಮನುಷ್ಯನಿಗೆ, ಈ ಒಂದು ವ್ಯಭಿಚಾರದಲ್ಲಿ ಬಿದ್ದಿರುವ ಈ ಯುವಕನಿಗೆ, ಈ ಯುವತಿಗೆ, ಅಥವಾ ದೇವರನ್ನ ಅರಿಯದೆ ಮನರಂಜನೆಯಲ್ಲಿ ಕಾಲ ಕಳೆಯುವ ಈ ಯುವಕ, ಈ ಯುವತಿಗೆ, ಈ ಕುಟುಂಬಕ್ಕೆ ನಾವು ತಿಳಿಸ್ಕೊಡ್ಬೇಕು, ಹೇಗಾದರೂ ಮಾಡಿ ಅಂತ ನಾವು ಪ್ರಯತ್ನ ಪಡ್ತೀವಿ. ಹಾಗೇನೆ ಅನೇಕರಲ್ಲಿ ಆ ಪ್ರೀತಿಯ ಅನುಭವ ಆದಾಗಲೇ ನಿಮ್ಮ ಬಾಯಿಂದ ಪ್ರಾರ್ಥನೆಗಳು, ಇಂಟರ್ಸೆಸರಿ ಪ್ರೇಯರ್ಸ್, ಮಧ್ಯಸ್ಥಿಕೆ ಪ್ರಾರ್ಥನೆ ಬರೋದು. ಅದೇನೆ, ದಟ್ ಈಸ್ ದ ರಿಸಲ್ಟ್ ಆಫ್ ದ ಅನಾಯಿಂಟಿಂಗ್. ಅಭಿಷೇಕದ ಒಂದು ಬಾಹ್ಯ ರಿಲೀಸ್ ಆಗಿದೆ ಇಂಟರ್ಸೆಷನ್, ಮಧ್ಯಸ್ಥಿಕೆ. ನೋಡಿ, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವವರೇ, ನಿಮಗೆ ನಾನು ಕೈ ಜೋಡಿಸ್ತೇನೆ, ಸಲ್ಯೂಟ್ ಮಾಡ್ತೇನೆ. ಯಾಕೆಂದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಪವಿತ್ರಾತ್ಮನ ಆ ಪ್ರೀತಿಯನ್ನು ನೀವು ರಿಲೀಸ್ ಮಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇರೋದು ರಿಲಿಜಿಯಸ್ ಆಗಿ ಅವ್ರು ಮಧ್ಯಸ್ಥಿಕೆ ಮಾಡ್ತಾರೆ, ನಾವು ಮಧ್ಯಸ್ಥಿಕೆ ಮಾಡೋಣ ಅಂತ ಏನೋ ಒಂದಿಷ್ಟು ಮಾಡೋ ಅಂಥ ಕಾರ್ಯ ಅಲ್ಲ, ಅದಲ್ಲ ಮಧ್ಯಸ್ಥಿಕೆ ಅಲ್ಲ. ನೋಡಿ, ಸಾಂಪ್ರದಾಯಿಕವಾಗಿ ಮೆಕ್ಯಾನಿಕಲಿ ಪ್ರಾರ್ಥನೆ ಮಧ್ಯಸ್ಥಿಕೆ ಮಾಡೋ ಮಧ್ಯಸ್ಥಿಕೆ ತಂಡಗಳು ಇಂದು ಅನೇಕ ಕರಿಸ್ಮ್ಯಾಟಿಕ್ ಪ್ರೇಯರ್ನಲ್ಲಿ ಇದೆ. ರಿಟ್ರೀಟ್ ಸೆಂಟರ್ಗಳಲ್ಲಿರ್ಬೋದು, ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿದೆ. ಅಂಥ ಗ್ರೂಪ್ಗಳ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು. ಅನಾಯಿಂಟೆಡ್ ಅಂತ ಹೇಳ್ತಾರಲ್ವ, ಪವಿತ್ರ ಆತ್ಮನ ಶಕ್ತಿಯಿಂದ ತುಂಬಲ್ಪಟ್ಟು ಆ ಪ್ರೀತಿ ಬೇರ್ ಮಾಡ್ಕೊಳ್ಳಿಕ್ಕಾಗದೆ, ಐ ವಾಂಟ್ ಟು ರಿಲೀಸ್ ದಟ್ ಲವ್, I must share that love with everybody. So I pray, I intercede. Alone, ಏಕಾಂತವಾಗೂ ಮಧ್ಯಸ್ಥಿಕೆ ಮಾಡ್ಬೋದು, ಅಥವಾ ಲೈಕ್ ಮೈಂಡೆಡ್, ಲೈಕ್ ಅನಾಯಿಂಟೆಡ್ ಪೀಪಲ್, ಅಭಿಷೇಕ ಹೊಂದಿದ 3-4 ಜನ, 2-3 ಜನ, ಅಥವಾ ಸ್ವಲ್ಪ ಜನ ಒಟ್ಟಾಗಿ ಸೇರಿ 10, 20, 100 ಎಷ್ಟೋ ಜನ ಸೇರಿ ಒಟ್ಟಾಗಿ ಸೇರಿ ಮಧ್ಯಸ್ಥಿಕೆ ಮಾಡ್ತಕ್ಕಂಥದ್ದು, ಇಂಟರ್ಸೆಷನ್ ಮಾಡ್ತಕ್ಕಂಥದ್ದು. ದೇವರ ಅನ್ಯೋನ್ಯತೆಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಆ ಜೊತೆಯಲ್ಲಿ ಕೂಡಿ ಪವಿತ್ರ ಆತ್ಮನೊಂದಿಗೆ ಒಂದಾಗಿ ಸೇರಿ ನಾವು ತಂದೆ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಇಲ್ಲಿ ಯಾರು ನಮ್ಮ ಪ್ರೇಯರ್ ಪಾರ್ಟ್ನರ್? ಹೋಲಿ ಸ್ಪಿರಿಟ್ ಈಸ್ ಅವರ್ ಪ್ರೇಯರ್ ಪಾರ್ಟ್ನರ್. ಜೊತೆಯಲ್ಲಿರೋ ಮನುಷ್ಯ ಅಲ್ಲ ಪ್ರೇಯರ್ ಪಾರ್ಟ್ನರ್. ಓಕೆ, ಹೋಲಿ ಸ್ಪಿರಿಟ್ ಈಸ್ ಅವರ್ ಪ್ರೇಯರ್ ಪಾರ್ಟ್ನರ್. ಹೂ ಗಿವ್ಸ್ ದ ಇನ್ಸ್ಪಿರೇಷನ್? ಇಟ್ ಈಸ್ ಹೋಲಿ ಸ್ಪಿರಿಟ್. ಪಕ್ಕದಲ್ಲಿರೋರಲ್ಲ ಇನ್ಸ್ಪಿರೇಷನ್ ಕೊಡೋದು, ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕು ಅಂತ. ನಮ್ಮಲ್ಲಿರುವ ಆತ್ಮರು ಹೇಳ್ತಾರೆ, ಪ್ರೇ ಫಾರ್ ದಿಸ್ ಪರ್ಸನ್, ಪ್ರೇ ಫಾರ್ ದಿಸ್ ಇಂಟೆನ್ಷನ್, ಪ್ರೇ ಈ ದೇಶಕ್ಕಾಗಿ, ಈ ಅಧಿಕಾರಿಗಾಗಿ, ಈ ಪಾಪದಲ್ಲಿರುವ ಕುಟುಂಬಕ್ಕಾಗಿ, ಈ ವ್ಯಕ್ತಿಗಾಗಿ, ಈ ಒಂದು ಉದ್ದೇಶಕ್ಕಾಗಿ, ಈ ರೋಗಿಗಾಗಿ ಸೌಖ್ಯ ಸಿಗಲಿಕ್ಕೋಸ್ಕರ, ಇತ್ತನು ಈ ಬಂಧನದಿಂದ ಹೊರಗೆ ಬರಲಿಕ್ಕೋಸ್ಕರ. ಪ್ರೇ. ಹೂ ಗಿವ್ಸ್ ದ ಇನ್ಸ್ಪಿರೇಷನ್? ಹೋಲಿ ಸ್ಪಿರಿಟ್ ಗಿವ್ಸ್ ಯು ದ ಇನ್ಸ್ಪಿರೇಷನ್. ಆ್ಯಂಡ್ ಗಾಡ್ ಯೂಸಸ್ ಯುವರ್ ಟಂಗ್, ಯುವರ್ ವೋಕಲ್ ಕೋಡ್. ನಿಮ್ಮ ನಾಲಿಗೆ, ನಿಮ್ಮ ಬುದ್ಧಿ, ನಿಮ್ಮ ಇಮೋಷನ್ಸ್ ಎಲ್ಲ ಯೂಸ್ ಮಾಡ್ತಾರೆ, ನಿಮ್ಮ ಕೈ ಕಾಲು ಎಲ್ಲ ಯೂಸ್ ಮಾಡ್ತಾರೆ ದೇವರು. ಸೊ ಯು ಪ್ರೇ. ಇಟ್ಸ್ ನಾಟ್, ಪ್ರೇಯರ್ ಈಸ್ ಆನ್ ಆಕ್ಟ್ ಆಫ್ ಗಾಡ್ಸ್ ಗ್ರೇಸ್. ಸೊ ಪ್ರಾರ್ಥನೆ ಅಂತಕ್ಕಂಥದ್ದು ನಾನು ಮಾಡಿದೆ ಅಂತ ಹೇಳಬಾರ್ದು, ಯಾವತ್ತೂ ಹೇಳಬಾರ್ದು. ಪ್ರಾರ್ಥನೆ ನಾನು ಮಾಡುವಂಥದ್ದಲ್ಲ,
ಅದು ದೇವರು ನನ್ನೊಳಗಡೆ ಮಾಡುವ ಕಾರ್ಯವಾಗಿದೆ. ಇಂಟರ್ಸೆಷನ್. ಆದರೆ ಕೆಲವರು ಇಂಟರ್ಸೆಷನ್ ಮಾಡೋರಿಗೆ ಗೊತ್ತಿರಲಿಕ್ಕಿಲ್ಲ ಪಾಪ. ನಿಮ್ಮಲ್ಲಿ ದೇವರ ಆತ್ಮನ ಅಭಿಷೇಕ ಇದೆ, ಅಭಿಷೇಕದಲ್ಲಿ ಪ್ರಾರ್ಥನೆ ಕೂಡ ಮಾಡ್ತೀರಿ. ಆದರೂ ಕೂಡ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ ಅವರಿಗೋಸ್ಕರ, ನಾನು ಅಷ್ಟು ಪ್ರಾರ್ಥನೆ ಮಾಡಿದೆ ಅವರಿಗೋಸ್ಕರ, ನಾನು ಇಷ್ಟು ಇಂಟರ್ಸೆಷನ್ ಮಾಡಿದೆ ಅಂತೆಲ್ಲ ನೀವು ಹೇಳ್ತೀರಿ. ಆದರೆ ನೀವು ಆ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರಾ? ಇಲ್ಲ. ನೀವು ಮಾಡುವಾಗ ಆ ರೀತಿ ಎಲ್ಲ ಆಗೋಯ್ತು. ಅದರಿಂದ ಅವರಿಗೆ ಒಳ್ಳೇದಾಯಿತು. ನೀನು ಮಾಡಿದ್ದಕ್ಕಲ್ಲ, ದೇವರು ನಿನ್ನನ್ನು ಉಪಯೋಗಿಸಿದ್ರು. ಗಾಡ್ ಯೂಸ್ಡ್ ಯು ಆಸ್ ಎ ಮಿನಿಸ್ಟರ್, ಒಬ್ಬ ಸೇವಕನಾಗಿ ನಿನ್ನನ್ನು ಉಪಯೋಗಿಸಿದ್ರು. ನೋಡು, ನೀನು ಆ ರೋಗಿ ಹತ್ರ ಹೋಗದೆ, ರೋಗಿಯನ್ನು ಮುಟ್ಟದೆ, ಅಧಿಕಾರಿ ಹತ್ರ ಹೋಗದೆ, ಅಧಿಕಾರಿಯನ್ನು ಮುಟ್ಟದೆ, ನೀನು ಕುಳಿತುಕೊಂಡಿರುವ ಜಾಗದಿಂದಾನೇ ದೇವರ ಶಕ್ತಿ ರಿಲೀಸ್ ಮಾಡಿ ಇಷ್ಟೆಲ್ಲ ಮಾಡಬೇಕಾದ್ರೆ ಎಂಥ ಒಂದು ಸೌಭಾಗ್ಯ. ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯು ಆರ್ ಅನಾಯಿಂಟೆಡ್. ನಿಮ್ಮಲ್ಲಿ ಅಭಿಷೇಕ ಇದೆ. ಯೋಚನೆ ಮಾಡಬೇಡಿ. ಕೆಲವರು ಯೋಚನೆ ಮಾಡ್ತಾ ಇರ್ಬೋದು, ನಾವು ಬರೀ ಮಧ್ಯಸ್ಥಿಕೆ ಮಾಡ್ಕೊಂಡೇ ಇದ್ದೀವಿ, ಇದು ದೇವರ ಸೇವೆ ಆಗತ್ತಾ ಅಂತ. ಡೋಂಟ್ ವರಿ, ಅದಕ್ಕಿಂತ ಶ್ರೇಷ್ಠ ಸೇವೆ ಇಲ್ಲ ಅಂದ್ಕೊಳ್ತೀನಿ. ಅದರ ಅರ್ಥ ಬೇರೆ ಎಲ್ಲದು ಲೋ ಲೆವೆಲ್, ಇದು ಹೈ ಲೆವೆಲ್, ಆ ಥರ ಅಲ್ಲ. ತುಂಬ ಶ್ರೇಷ್ಠವಾದ ಸೇವೆ ಪ್ರೀತಿಯ ಸಹೋದರ ಸಹೋದರಿಯರೇ. ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ದೇಹ ಸಪೋರ್ಟ್ ಮಾಡಲ್ಲ, ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡಲ್ಲ, ಕೆಲವು ಟೈಮ್ ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡಲ್ಲ, ಟೈಮ್ ಸಪೋರ್ಟ್ ಮಾಡಲ್ಲ, ಆರೋಗ್ಯ ಸಪೋರ್ಟ್ ಮಾಡಲ್ಲ. ಆದರೂ ಕೂಡ ನೀವು ಮಾಡ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಬಲ ಅಲ್ಲ, ಅದು ದೇವರ ಕೃಪೆ, ದೇವರ ಅನುಗ್ರಹದಿಂದಲೇ ನಿಮಗೆ ಆ ಮನಸ್ಸು, ಆ ಶಕ್ತಿ ಸಿಗೋದು. ನಮ್ಮ ಟೀಮ್ನಲ್ಲಿ ಕೆಲವರು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಪ್ರಾರ್ಥನೆ ಮಾಡೋ ಟೈಮಿಂಗ್ಸ್ ಎಲ್ಲ ಕೇಳಿಸ್ಕೊಂಡ್ರೆ ನನಗೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ. ಒಂದು ರೀತಿ ಪ್ರೇಮ ಅಸೂಯೆ ಅಂತಾರಲ್ವ, ಆ ರೀತಿ ಅಸೂಯೆ ಬರುತ್ತೆ. ನಮ್ಮ ಪುಷ್ಪಕ್ಕ ಅವ್ರು ಹೇಳ್ತಾರೆ, ಹೇಳೋದಲ್ಲ, ಅವರು ಮಾಡ್ತಾನೆ ಇದ್ದಾರೆ ಪಾಪ. ಕೆಲವು ಟೈಮು ಎಷ್ಟು ಗಂಟೆ ಸಂಜೆ 7 ಗಂಟೆ ಕೂತ್ಕೊಳ್ತಾರಂತೆ, 10 ಗಂಟೆ ತನಕ ಮಾಡ್ತಾರಂತೆ. ಬೆಳಿಗ್ಗೆ 7 ಗಂಟೆಗೋ ಎದ್ದು ಕೂತ್ಕೊಂಡು 10 ಗಂಟೆ ತನಕ 3 ಅವರ್ಸ್ ಎಲ್ಲ ಕೂತ್ಕೊಳ್ತಾರೆ. ಕೆಲವು ಟೈಮ್ ರಾತ್ರಿ ಎಲ್ಲ ಸುಮಾರು ಗಂಟೆಗಳು ಕೂತ್ಕೊಂಡು ಮಾಡ್ತಾರಂತೆ. ದೇವರ ವಾಕ್ಯ ಓದೋದು, ಮಧ್ಯಸ್ಥಿಕೆ ಮಾಡೋದು. ನಾನು ಯೋಚನೆ ಮಾಡೋದು, ದೇವರೇ ಇವರಿಗೆಲ್ಲ ಇದು ಹೇಗೆ ಆಗ್ತಾ ಇದೆ, ನನಗೆ ಇಷ್ಟನ್ನೆಲ್ಲ ಯಾಕೆ ಆಗ್ತಾ ಇಲ್ಲ? ನಮ್ಗೆ ಅರ್ಧ ಗಂಟೆ ಕೂತ್ರೇ 108 ಬೇರೆ ಯೋಚನೆ ಬಂದ್ಬಿಡುತ್ತೆ. ಇವರು ಈ ಥರ 3 ಗಂಟೆ 4 ಗಂಟೆ ದಿನ ಕೂತ್ಕೊಳ್ತಾರೆ. ಅದು ಅವರಿಗೆ ಬೇಕಾದಷ್ಟು ಟೆನ್ಷನ್ಗಳಿದೆ, ರೋಗಗಳಿದೆ, ಸಮಸ್ಯೆಗಳಿದೆ, ಸಂಕಟಗಳಿದೆ. ಆದರೂ ಕೂಡ ಇದು ಹೇಗೆ ಸಾಧ್ಯ ಆಗ್ತಾ ಇದೆ? ಇಟ್ ಈಸ್ ನಾಟ್ ಮ್ಯಾನ್ಸ್ ಎಬಿಲಿಟಿ, ಮನುಷ್ಯನ ಬಲ ಅಲ್ಲ, ಗಾಡ್ಸ್ ಗ್ರೇಸ್. ಅದರಿಂದ ಯಾರು ನಾವು ಹೆಮ್ಮೆ ಪಡಲಿಕ್ಕೆ ಆಗೋದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಈ ಒಂದು ಅನಾಯಿಂಟಿಂಗಿಗಾಗಿ ನಾವು ಕೇಳಬೇಕು ದೇವರ ಹತ್ರ. ಕೇಳೋದಂದ್ರೆ ಯಾವ ರೀತಿ? ನಾನು ಮೊದಲೇ ಸುಮಾರು ಸರಿ ಹೇಳಿದ್ದೀನಿ. ಕೇಳೋದಂದರೆ ನಾಟ್ ಓನ್ಲಿ ಆಸ್ಕಿಂಗ್, ಇಟ್ಸ್ ಸೀಕಿಂಗ್. ಓಕೆ, ನಮ್ಮ ಹೃದಯದಿಂದ ನಾನು ಹೇಳಿದಲ್ಲ, ಯೇಸುವಿನ ಪ್ರೀತಿಯನ್ನು ಧ್ಯಾನ ಮಾಡಿ, ಬೇರೆ ಏನು ಬೇಡ. ಮೆಡಿಟೇಟ್ ಓನ್ಲಿ ಜೀಸಸ್, ಮೆಡಿಟೇಟ್ ಆನ್ ದ ಕ್ರಾಸ್, ಮೆಡಿಟೇಟ್ ಆನ್ ದ ಪ್ಯಾಷನ್ ಆ್ಯಂಡ್ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಆಗ ಏನಾಗ್ತೀವಿ ಗೊತ್ತಾ? ನಾವು ಪಾಪದಿಂದ ಹೊರಗೆ ಬರ್ತೀವಿ. ಪಾಪವನ್ನು ಬಿಟ್ಟು ನಾವು ದೇವರ ಕಡೆಗೆ ನಮ್ಮ ಹೃದಯ ಪೂರ್ತಿಯಾಗಿ ಸರೆಂಡರ್ ಆಗುತ್ತೆ. ನಮಗೆ ದೇವರ ಮೇಲೆ ಪ್ರೀತಿ ಬರುತ್ತೆ. ಆ ಪ್ರೀತಿಯಿಂದ ನಾವು ಅವರು ಸೇವೆ ಮಾಡ್ತೀವಿ. ಅವರ ವಾಕ್ಯವನ್ನು ನಾವು ಹೊರೆಯಾಗಿ, ನಿಯಮವಾಗಿ, ಒಂದು ಧರ್ಮಶಾಸ್ತ್ರವಾಗಿ ಅನುಸರಿಸೋದಿಲ್ಲ. ಬದಲಾಗಿ ಒಂದು ಪ್ರೀತಿಯ ಎಕ್ಸ್ಪ್ರೆಷನ್ ಆಗಿ ಅಥವಾ ವಿಶ್ವಾಸದ ಒಂದು ಕಾರ್ಯವಾಗಿ ನಾವದನ್ನು ಜೀವಿಸ್ತೀವಿ, ನಾವದನ್ನು ಮಾಡ್ತೀವಿ. ಹೇಳಿಬಿಟ್ಟು ಅಥವಾ ಏನೋ ಫೋರ್ಸ್ ಮಾಡಿಬಿಟ್ಟು, ಬ್ಲ್ಯಾಕ್ ಮೇಲ್ ಥರ ಮಾಡಿಬಿಟ್ಟು, ಯಾವುದೋ ನಿಯಮಗಳನ್ನು, ಕಂಡೀಷನ್ಸ್ನ ಕೊಟ್ಟು ತಲೆ ಒಳಗಡೆ ಭಯ ತುಂಬಿಸಿ ಕೆಲವೊಂದು ಕಾರ್ಯಗಳನ್ನು, ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡಿಸುವಂಥದ್ದು ಇದೆ. ಕರಿಸ್ಮ್ಯಾಟಿಕಲ್ಲಂತೂ ತುಂಬಾ ಇದೆ ಬಿಡಿ. ಉದಾಹರಣೆ ಹೇಳೋದಾದರೆ, ನಿಮ್ಮ ಮೇಲೆ ಆ ಶಾಪ ಇದೆ, ಇವ್ರ ಶಾಪ ಇದೆ, ಅದಕ್ಕೆ ನೀವು ಈ ಥರ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡಿದರೆ ಈ ಶಾಪ ಎಲ್ಲ ಪರಿಹಾರ ಆಗುತ್ತೆ. ಈಗೇನಾಯ್ತಲ್ಲಿ? ಅದೊಂದು ನಿಯಮದ ಥರ ಆಯಿತು. ಭಯ ಹುಟ್ಟಿಸಿ, ಟೆನ್ಷನ್ ಹುಟ್ಟಿಸಿ. ಈಗ ಇದರಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ಇದೆಲ್ಲ ಮಾಡಬೇಕು, ಪ್ರಾರ್ಥನೆ ಮಾಡಲೇಬೇಕು. ಇಷ್ಟು ಪ್ರಾರ್ಥನೆ, ಈ ಥರದ ಪ್ರಾರ್ಥನೆ, ಇಷ್ಟು ಬಲಿಪೂಜೆ, ಇಷ್ಟು ಧ್ಯಾನ, ಇಷ್ಟು ಕೌನ್ಸಿಲಿಂಗ್, ಇಷ್ಟು ಕನ್ಫೆಷನ್, ಇದೆಲ್ಲ ಮಾಡ್ತೀವಿ. ಮಾಡಿದ್ದೆಲ್ಲ ಯಾಕೆ? ಯೇಸುವನ್ನು ಧ್ಯಾನಿಸಿ, ಪ್ರೀತಿ ಅನುಭವಿಸಿ, ಪ್ರೀತಿಯ ಕಾರ್ಯವಾಗಿ, ವಿಶ್ವಾಸದ ಕಾರ್ಯವಾಗಿ ಮಾಡಿದೀವ? ಇಲ್ಲ. ಭಯ ಪಟ್ಕೊಂಡು, ಟೆನ್ಷನ್ ಮಾಡಿಕೊಂಡು, ಏನು ಮಿಸ್ ಆಗುತ್ತೋ ಏನೋ ಅಂತ ತಿಳ್ಕೊಂಡು ಒಂದು ಏನು ಯಾಂತ್ರಿಕವಾಗಿ ನಾವು ಮಾಡಿದ್ವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ರೀತಿ ಯಾರಿಗೂ ಭಯ ಹುಟ್ಟಿಸಿ ಏನು ಮಾಡಿಸ್ಲಿಕ್ಕೂ ಹೋಗಬೇಡಿ.
ಕರಿಸ್ಮ್ಯಾಟಿಕ್ ಲೀಡರ್ಸ್ಗಳು, ಪ್ರೇಯರ್ ನಡೆಸುವವರೆಲ್ಲರೂ ಇಲ್ಲಿದ್ದೀವಲ್ವಾ, ಭಾಳಷ್ಟು ಮಂದಿ ಇದ್ದೀರಿ. ಭಾಳಷ್ಟು ಮಂದಿ ಫೇಸ್ಬುಕ್ಕಲ್ಲೂ ಕೂಡ ನೋಡ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಈ ವರದಾನವನ್ನು ಕೊಟ್ಟಿದ್ದು ಯಾತಕ್ಕೋಸ್ಕರ? ಧರ್ಮಸಭೆಯನ್ನು, ಕ್ರಿಸ್ತನ ದೇಹವಾದ ಧರ್ಮಸಭೆಯನ್ನು ಬಲಪಡಿಸುವುದಕ್ಕೋಸ್ಕರ, ಗುಲಾಮಗಿರಿಗೆ ತಳ್ಳುವುದಕ್ಕಾಗಿ ಅಲ್ಲ. ಭಯದಿಂದ ಮೋಟಿವೇಟ್ ಮಾಡಿ ಅವ್ರನ್ನ ಚರ್ಚಿಗೆ ಕಳಿಸೋದಕ್ಕೋ, ಪ್ರಾರ್ಥನೆ ಮಾಡಿಸೋದಕ್ಕೋ, ಬೈಬಲ್ ಓದಿಸೋದಕ್ಕೋ ಅಲ್ಲ. ಯೇಸು ಪ್ರೀತಿಯನ್ನು ಧ್ಯಾನಿಸಿ 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 ಅವರು ಚರ್ಚಿಗೆ ಹೋಗೋರಾಗಬೇಕು. ಯೇಸು ಪ್ರೀತಿಯನ್ನು ಧ್ಯಾನಿಸಿ 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 ಅವರು ಪ್ರಾರ್ಥಿಸುವವರಾಗಬೇಕು. ಯೇಸು ಪ್ರೀತಿಯನ್ನು ಧ್ಯಾನಿಸಿ 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 ಆ ಪ್ರೀತಿಯ ಅನುಭವದಲ್ಲಿ ವಾಕ್ಯ ಓದೋರಾಗಬೇಕು. ಯೇಸು ಪ್ರೀತಿಯ ಅನುಭವವನ್ನು ಅನುಭವಿಸಿ ಅವರು ಬೇರೆಯವರಿಗೆ ಹೋಗಿ ಸುವಾರ್ತೆ ಸಾರುವವರಾಗಬೇಕು, ಮಧ್ಯಸ್ಥಿಕೆ ಮಾಡುವವರಾಗಬೇಕು. ಬೇರೆ ಬೇರೆ ಮಿನಿಸ್ಟ್ರೀಸ್ ಇದೆ, ಆ ಎಲ್ಲ ಥರದ ಸೇವಾ ಕಾರ್ಯಗಳನ್ನು ಮಾಡುವವರಾಗಬೇಕು. ಯಾವ ರೀತಿಯಲ್ಲಿ? ದೇವರ ಪ್ರೀತಿಯನ್ನು ಅನುಭವಿಸಿ ಅರಿತುಕೊಂಡು, ಅದಕ್ಕೆ ಆ ಪ್ರೀತಿಯನ್ನು ಬೇರೆಯವರು ಅರಿತುಕೊಳ್ಳುವುದಕ್ಕೂ ಅನುಭವಿಸುವುದಕ್ಕೂ ನಾವೊಬ್ಬೊಬ್ಬರು ಕೂಡ ಯೋಗ್ಯ ಇನ್ಸ್ಟ್ರೂಮೆಂಟ್ಗಳಾಗಿ ಕೆಲಸ ಮಾಡಬೇಕು. ಯೋಗ್ಯ ಇನ್ಸ್ಟ್ರೂಮೆಂಟ್ಗಳಾಗಿ ದೇವರ ಕೈಯಲ್ಲಿ ನಾವು ಕೆಲಸ ಮಾಡುವವರಾಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಮೊದಲೇ ಹೇಳಿದೆ, ಯೇಸು ಕ್ರಿಸ್ತರು ಶಿಷ್ಯರಿಗೆ ಯಾಕೆ ಹೇಳಿದ್ದು? ಸ್ವರ್ಗದಿಂದ ಬರುವ ಶಕ್ತಿಯಿಂದ ಭೂಷಿತರಾಗುವ ತನಕ ನೀವು ಈ ಪಟ್ಟಣವನ್ನು ಬಿಟ್ಟು ಎಲ್ಲೂ ಹೋಗಬೇಡಿ ಮಕ್ಕಳೇ, ಈ ಶಕ್ತಿಯಿಂದ ನೀವು ತುಂಬಲ್ಪಡಬೇಕು ಅಂತ ಯೇಸು ಯಾಕೆ ಹೇಳಿದ್ದು ಅಂದರೆ, ಯೇಸು ಕ್ರಿಸ್ತರಿಗೆ ಚೆನ್ನಾಗಿ ಗೊತ್ತಿತ್ತು, ಈ ನನ್ನ ಶಿಷ್ಯರಿಗೆ ಅಪ್ಪನ ಪ್ರೀತಿಯ ಅನುಭವ ಒಳಗಡೆ ಆಗದೆ ಇದ್ದರೆ ಇವರು ಹೋಗಿ ಈ ಧರ್ಮಶಾಸ್ತ್ರಿಗಳು ಫರಿಸಾಯರ ಥರನೇ ಇವರು ಬೋಧನೆ ಮಾಡ್ತಾರೆ, ಇವರು ಜೀವಿಸ್ತಾರೆ, ಇವರು ಸೇವೆ ಮಾಡ್ತಾರೆ. ಧರ್ಮಶಾಸ್ತ್ರಿಗಳ ಮತ್ತು ಫರಿಸಾಯರ ಧರ್ಮನಿಷ್ಠೆಗಿಂತ ಶ್ರೇಷ್ಠವಾದ ದೈವಿಕವಾದ ಒಂದು ಧರ್ಮನಿಷ್ಠೆ, ಅದು ಪ್ರೀತಿಯಿಂದ ಕಾರ್ಯವೆಸಗುವ ವಿಶ್ವಾಸ. ಅದು ಕಾಣಲ್ಪಡಬೇಕು ನನ್ನ ಶಿಷ್ಯರ ಮುಖಾಂತರ ಅಂತ ಯೇಸು ಆಸೆ ಪಟ್ಟರು. ಅದಕ್ಕೋಸ್ಕರ ಯೇಸು ಹೇಳಿದರು, ಅದು ಆಗಬೇಕಾದ್ರೆ ಸ್ವರ್ಗದಿಂದ ಬರುವ ಶಕ್ತಿಯಿಂದ ನೀವು ತುಂಬಲ್ಪಡಬೇಕು. ವೆನ್ ಯು ಆರ್ ಫಿಲ್ಡ್ ವಿತ್ ದಟ್ ಪವರ್, ದಟ್ ಅನಾಯಿಂಟಿಂಗ್, ನಿಮ್ಮಲ್ಲಿರುವ ಭಯ ಬಿಟ್ಟು ಹೋಗ್ತದೆ. ನಿಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು, ಮನುಷ್ಯ ಕಲ್ಪಿತ ಕಟ್ಟಳೆಗಳು ಎಲ್ಲ ಮುರಿದು ಬಿದ್ದು ಹೋಗ್ತದೆ. ನೀವು ದೇವರ ಆತ್ಮನಿಗೆ ಮಣಿದು ಜೀವಿಸ್ತೀರಿ. ಯು ವಿಲ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಸ್ಪಿರಿಟ್ ಆಫ್ ಗಾಡ್ ಏನು ಹೇಳ್ತಾರೋ ಅದನ್ನು ನೀವು ಮಾಡುವವರಾಗ್ತೀರಿ. ಪವಿತ್ರಾತ್ಮರು ಏನು ಹೇಳ್ತಾರೆ? ಬೈಬಲಲ್ಲಿ ಇಲ್ಲದೆ ಇರೋದೇನು ಹೇಳೋದಿಲ್ಲ, ಬೈಬಲಲ್ಲಿ ಇರೋದೇ ಪವಿತ್ರಾತ್ಮರು ಹೇಳೋದು ಅಲ್ವಾ? ಇನ್ನು ಮನುಷ್ಯರು ಬೇಕಾದಷ್ಟು ಬೇರೆ ಹೇಳ್ಬೋದು. ಅದರಿಂದ ಪವಿತ್ರಾತ್ಮರು ಯೇಸು ಆಡಿದ ಮಾತುಗಳನ್ನು ನಮ್ಮ ಜ್ಞಾಪಕಕ್ಕೆ ತಂದು ಕೊಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿನ ಮಾತುಗಳು, ಯೇಸು ಆಡಿದ ಅಂದರೆ ಯೇಸು ಬೈಬಲ್ನಲ್ಲಿ ಮಾತಾಡಿ ಮುಗಿಸ್ಬಿಟ್ರೆ ಅಷ್ಟೇ ಅಲ್ಲ, ಯೇಸು ಇವತ್ತು ಮಾತನಾಡ್ತಾ ಇದ್ದಾರೆ. ನಾನು ನಿನ್ನೆ ನಿಮ್ಗೊಂದು ಉದಾಹರಣೆ ಕೊಟ್ಟು ಹೇಳಿದೆ, ಯಾವುದ್ರ ಮುಖಾಂತರ? ಹಿಬ್ರಿಯ 11:4 ಆಬೇಲನು ಕಾಯಿನನಿಗಿಂತಲೂ ಉತ್ತಮವಾದ ಬಲಿಯನ್ನು ಅರ್ಪಿಸಿ ದೇವರ ಸನ್ನಿಧಿಯಲ್ಲಿ ಸ್ವೀಕೃತನಾದ ಆತನು ತನ್ನ ವಿಶ್ವಾಸದ ಮುಖಾಂತರ ಇಂದಿಗೂ ಮಾತನಾಡ್ತಾ ಇದ್ದಾನೆ ಅಂತ ನಾವು ಹೇಳಿದ್ವಿ ಅಲ್ವಾ? ಅದನ್ನು ನಿನ್ನೆ ನಾನು ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದ್ದೆ, ಈಗ ಮತ್ತೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತರು ಬೈಬಲ್ನಲ್ಲಿ 4 ಶುಭ ಸಂದೇಶದಲ್ಲಿ ಬೋಧನೆ ಮಾಡಿದಷ್ಟೇ ಅಲ್ಲ, ಯೇಸು ಕ್ರಿಸ್ತರು ಇಂದಿಗೂ ಮಾತನಾಡುತ್ತಾ ಇದ್ದಾರೆ. ಹೇಗೆ? ಬೈ ದ ಸ್ಪಿರಿಟ್ ಆಫ್ ಗಾಡ್. ದೇವರು ತಮ್ಮ ಆತ್ಮವನ್ನ ಎಲ್ಲ ಮಾನವರ ಮೇಲೆ ಸುರಿಸಿ ಅವರ ಸೇವೆಗಾಗಿ ಕೆಲವರನ್ನ ಪ್ರತ್ಯೇಕಿಸಿ ಅಭಿಷೇಕಿಸಿ ಅವರ ಮುಖಾಂತರವಾಗಿ ಯೇಸು ಕ್ರಿಸ್ತರು ಇವತ್ತು ಮಾತನಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಜೀವಿಸುತ್ತಿದ್ದಾರೆ ಅಂದಮೇಲೆ ಮಾತನಾಡ್ತಾರೆ. ಯೇಸು ಕ್ರಿಸ್ತರು ಇವತ್ತು ಕೂಡ ಮಾತಾಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರ ವಾಕ್ಯ ಎಂದಿಗೂ ಅಳಿದು ಹೋಗೋದಿಲ್ಲ. ಭೂಮಿ ಆಕಾಶ ಅಳಿದು ಹೋಗ್ತದೆ, ಬರೆಯಲ್ಪಟ್ಟ ಪವಿತ್ರ ಗ್ರಂಥಗಳು ಅಳಿದು ಹೋಗ್ತದೆ, ಆದರೆ ಜೀವಂತ ದೇವರ ವಾಕ್ಯವಾದ ಯೇಸು ಮತ್ತು ಅವರ ಮಾತುಗಳು ನಿರಂತರವಾಗಿ ಮೊಳಗ್ತಾನೇ ಇರುತ್ತೆ. ಭೂಮಿ ಆಕಾಶ ಅಳಿದು ಹೋದ್ರೂ ದೇವರು ಮಾತಾಡ್ತಾನೇ ಇರ್ತಾರೆ, ದೇವರು ಮಾತಾಡ್ತಾನೆ ಇರ್ತಾರೆ. ಅವರ ಮಾತು ನಿಲ್ಲೋದಿಲ್ಲ. ಆ ಯೇಸು ಯಾವತ್ತೂ ಮಾತಾಡ್ತಾ ಇರ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಮಾತಾಡಿದ್ದು ಕೇವಲ ಹೊಸ ಒಡಂಬಡಿಕೆಯಲ್ಲಿ 2030 ವರ್ಷ 20 ವರ್ಷದ ಹಿಂದೆ ಯೇಸು ಬಂದ ಮೇಲೆ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚಿತವಾಗಿ ಯೇಸು ಮಾತಾಡ್ತಾನೇ ಇದ್ರು. ಆದರೆ ಅದು ಯೇಸುನೇ ಅಂತ ಆ ಜನಕ್ಕೆ ಗೊತ್ತಿರಲಿಲ್ಲ ಅಷ್ಟೇ. ಅಬ್ರಹಾಮನ ಜೊತೆ ಮಾತನಾಡಿದ್ರು
ಅಲ್ವಾ? ಈ ಮೋಶೆಯ ಜೊತೆ ಮಾತನಾಡಿದ್ರು, ದಾವೀದನ ಜೊತೆ ಮಾತಾಡಿದ್ರು. ದಾವೀದನ ಜೊತೆ ಮಾತನಾಡಿ ಯೇಸು ಮಾಡುವ ಕಾರ್ಯಗಳನ್ನು ದಾವೀದನಿಗೆ ಯೇಸು ಮುಂಚಿತವಾಗಿ ತಿಳಿಸ್ಕೊಟ್ರು. ಪ್ರೇಷಿತರಿಗೆ ಯಾವ ರೀತಿ ಹೇಳಿದ್ರು, ನಾನು ಶಿಲುಬೆಗೆ ಹೋಗ್ತೀನಿ, ಅಲ್ಲಿ ಈ ರೀತಿ ನನ್ನನ್ನು ಹೊಡೆದು ಸಾಯಿಸ್ತಾರೆ, ಪುನರುತ್ಥಾನರಾಗ್ತೀನಿ ಅಂತೆಲ್ಲ. ಈ ವಿಷಯವಾಗಿ ಮೋಶೆ ಕೂಡ ಕೆಲವು ಕಡೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ದಾವೀದ ಕೀರ್ತನೆಗಳಲ್ಲಿ, ಆಯ್ತಾ, ಮೋಶೆ ಹೇಳಿದ್ದು ಎಲ್ಲಿ ಅಂದರೆ ಹುಡುಕಬೇಡಿ, ಕೆಲವೊಂದು ಕೀರ್ತನೆ ಮೋಶೆ ಬರೆದಿದ್ದು ಇದೆ. ಆ ಕೀರ್ತನೆಗಳಲ್ಲಿ ಕೆಲವೊಂದು ಕೀರ್ತನೆಗಳಲ್ಲಿ ಮೋಶೆ ಹೇಳಿದ್ದಾರೆ, ಕೆಲವೊಂದು ಕಡೆಗಳಲ್ಲಿ ಮೋಶೆ ಯೇಸುವಿನ ಕುರಿತಾಗಿ ವ್ಯಕ್ತಪಡಿಸಿದ್ದಾರೆ, ತಿಳಿಸಿಕೊಟ್ಟಿದ್ದಾರೆ. ಕೆಲವು ಕಡೆ ದಾವೀದ, ಈ ಕೀರ್ತನೆ 22ರಲ್ಲಿ ಓದ್ ನೋಡಿ, ಎಷ್ಟು ಸುಂದರವಾಗಿ ಯೇಸುವಿನ ಯಾತನೆ ಯೇಸು ಪ್ರಭು ದಾವೀದನಿಗೆ ವರ್ಣಿಸಿಕೊಟ್ರು. ಪ್ರಿಯ ದಾವೀದನೇ, ನನ್ನ ಹೃದಯಕ್ಕೆ ಅತಿ ಹತ್ತಿರವಾದವನೇ, ನಾನು ನಿನಗೊಂದು ವಿಷಯ ತಿಳಿಸ್ಕೊಡ್ತೀನಿ. ನಾನು ಈ ರೀತಿ ಎಲ್ಲ ಯಾತನೆ ಅನುಭವಿಸಿ ಶಿಲುಬೆ ಮೇಲೆ ಸತ್ತು ಮೃತ್ಯುಂಜಯನಾಗಿ ಬರ್ತೀನಿ. ಪ್ರೀತಿಯ ಸಹೋದರ ಸಹೋದರರೇ, ಯೆಶಾಯ ಪ್ರವಾದಿಗೆ ದೇವರು ತಿಳಿಸ್ಕೊಟ್ರು. 53ನೇ ಅಧ್ಯಾಯದಲ್ಲಿ 54ನೇ ಅಧ್ಯಾಯದಲ್ಲೆಲ್ಲ ನಾವು ಓದ್ತೀವಿ ಯೇಸುವಿನ ಯಾತನೆ. ಅದೇ ರೀತಿಯಲ್ಲಿ ಅನೇಕ ಪ್ರವಾದಿಗಳಲ್ಲಿ ಅದನ್ನು ತಿಳಿಸ್ಕೊಟ್ರು. ನೋಡಿ, ಯೇಸು ಆವಾಗಲಿಂದನೂ ಇದ್ದರು. ಅಬ್ರಹಾಮನಿಗೆ ಆ ಮೋರಿಯಾ ಬೆಟ್ಟದ ಮೇಲೆ ಯೇಸು ಕ್ರಿಸ್ತರು ತಿಳಿಸ್ಕೊಟ್ರು. ಅಬ್ರಹಾಮನೇ ಅಂತ ಕರೆದು, ಮಗನನ್ನು ಬಲಿ ಅರ್ಪಿಸಿದೇ ಥರ ನಾನು ಒಂದು ದಿನ ಇದೇ ಬೆಟ್ಟದ ಮೇಲೆ ಬಲಿಯಾಗ್ತೀನಿ, ಸ್ವರ್ಗದಲ್ಲಿರೋ ಅಪ್ಪ ನನ್ನನ್ನು ಇದೇ ರೀತಿ ಬಲಿ ಅರ್ಪಿಸ್ತಾರೆ ಅಂತ. ಅದಕ್ಕೆ ಯೇಸು ಕ್ರಿಸ್ತರು ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಯೋಹಾನನ ಶುಭ ಸಂದೇಶದಲ್ಲಿ ಹೇಳ್ತಾರಲ್ವ, ಅಬ್ರಹಾಮನು ನನ್ನನ್ನು ಕಂಡಿದ್ದು ಆಯಿತು, ಆನಂದಿಸಿದ್ದು ಆಯಿತು. ನಾನಿಲ್ಲಿ ಬಂದು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ, ನಿಮಗೆ ಇನ್ನೂ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಮನಸ್ಸು ಗ್ರಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಮಾತಾಡ್ತಾರೆ. ಯೇಸು ಯಾವಾಗಲೂ ಮಾತಾಡ್ತಾರೆ, ಇವಾಗಲೂ ಮಾತಾಡ್ತಾ ಇದ್ದಾರೆ, ಈಗಲೂ ಮಾತಾಡ್ತಾರೆ. ನೀವು ಮಲಗುವಾಗಲೂ ಏಳುವಾಗಲೂ ನಿಮ್ಮ ಹಿಂದಿನಿಂದ ಒಂದು ಸ್ವರ ಕೇಳಲ್ಪಡ್ತದೆ. ನೀವು ನಡೆಯುವಾಗ ಇದೇ ಮಾರ್ಗ ಇದರಲ್ಲೇ ಮುಂದಕ್ಕೆ ಹೋಗಿ ಅಂತ ನಿಮ್ಮ ಹಿಂದೆ ಒಂದು ಸ್ವರ ಕೇಳಲ್ಪಡ್ತದೆ ಅಂತ ಯೆಶಾಯ 30ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ. ಯಾವುದು ಆ ಸ್ವರ? ಹಿಂದಿನಿಂದ ಕೇಳಿ ಬರುವ ದೇವರ ಸ್ವರ ಯಾವುದು? ಯೇಸುವೇ ಆ ಸ್ವರ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಸ್ವರ ಯಾವುದು? ಯೇಸು. ಪ್ರೇಷಿತರ ಮುಖಾಂತರ ಮಾತನಾಡಿದ ದೈವ ಸ್ವರ ಯಾವುದು? ಯೇಸು. ಯೋಹಾನನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ನಾವು ನಿಮಗೆ ಪ್ರಚುರಪಡಿಸುವ ಸಜೀವ ವಾಣಿ ಆದಿಯಿಂದಲೇ ಇರುವಂಥದ್ದು, ಅದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಯಾವುದು? ವಾಣಿ. ಆ ವಾಣಿ, ಆ ಸ್ವರ ಆದಿಯಿಂದ ಇರುವಂಥ ಸ್ವರ. ಇದು ಈಗ ಬಂದಿದ್ದ ಸ್ವರ ಅಲ್ಲ, ಈಗ ಹೊಸ ಒಡಂಬಡಿಕೆಯಲ್ಲಿ ಹೊಸದಾಗಿ ಬಂದ ಒಂದು ಸ್ವರ ಅಲ್ಲ. ಇಟ್ ವಾಸ್ ದೇರ್ ಫ್ರಮ್ ದ ಬಿಗಿನಿಂಗ್. ಅನಾದಿಯಿಂದಲೇ ಈ ಸ್ವರ ಇತ್ತು. ಜಗತ್ತು ಸೃಷ್ಟಿಯಾಗುವ ಮೊದಲೇ ದಿವ್ಯವಾಣಿ ಎಂಬುವವರಿದ್ದರು. ಯೋಹಾನ 1:1. ಯೇಸು ಇದ್ದರು, ಮಾತಾಡ್ತಾ ಇದ್ರು, ಸ್ವರವಾಗೇ ಇದ್ರು. ಆ ಸ್ವರ, ಆ ವಾಣಿ ಮನುಷ್ಯನಾಗಿ ಕಾಣಿಸಿಕೊಂಡ್ರು. ಇಂದು ಮನುಷ್ಯನಾಗಿ ಇಲ್ಲ, ಮನುಷ್ಯನ ಮುಖಾಂತರವಾಗಿ ಇದ್ದಾರೆ. ಅಂದರೆ ಆತ್ಮ ಸ್ವರೂಪನಾಗಿ ಎಂದು ಆ ವಾಣಿ ಇದೆ. ದೇವರು ಆ ವಾಣಿಯನ್ನ, ಯೇಸುವನ್ನ ಪ್ರಚುರಪಡಿಸಲಿಕ್ಕಾಗಿ ನಿನ್ನ ಬಾಯನ್ನ, ನಿನ್ನ ನಾಲಿಗೆಯನ್ನ, ನಿನ್ನ ಇಮೋಷನ್ಸ್, ನಿನ್ನನ್ನು ಉಪಯೋಗಿಸ್ತಾ ಇದ್ದಾರೆ. ಎಷ್ಟೊಂದು ಬ್ಲೆಸ್ಡ್ ಅಲ್ವಾ ನಾವು? ಎಷ್ಟೊಂದು ಭಾಗ್ಯವಂತರಲ್ವ ನಾವು? ಎಷ್ಟೊಂದು ಆಶೀರ್ವಾದ ಹೊಂದಿದ ಜನರಲ್ವ ನಾವು? ದೇವರು ಅವರನ್ನು ಪ್ರಕಟಪಡಿಸುವುದಕ್ಕಾಗಿ ನಮ್ಮನ್ನು ಉಪಕರಣವನ್ನಾಗಿ ಉಪಯೋಗಿಸೋದು ಎಷ್ಟೊಂದು ಶ್ರೇಷ್ಠವಾದ ಕಾರ್ಯ. ಫಾರ್ ಎಕ್ಸಾಂಪಲ್, ಒಂದು ಪೆನ್, ಓಕೆ, ಒಂದು ಪೆನ್. ಆ ಪೆನ್ ಒಂದು 1000 ರೂಪಾಯಿ ಪೆನ್ ಅಂತ ಇಟ್ಕೊಳ್ಳೋಣ. ಆ ಪೆನ್ ಒಳಗಡೆ ಇಂಕ್ ಇಲ್ಲದೆ ಇದ್ದರೆ ಆ ಪೆನ್ನಿಗೆ ಬೆಲೆ ಕೊಟ್ಟು ಪ್ರಯೋಜನ ಇಲ್ಲ. ಆ ಪೆನ್ನಿಂದ ಏನು ಪ್ರಯೋಜನ ಇಲ್ಲ. ಪೆನ್ ಒಳಗಡೆ ಇಂಕ್ ಇದ್ದರೆ ಮಾತ್ರವೇ ಪ್ರಯೋಜನಕ್ಕೆ ಬರೋದು ಅಲ್ವಾ? ಪರೀಕ್ಷೆನಲ್ಲಿ ಹ್ಯಾಂಡ್ ರೈಟಿಂಗ್ ನೋಡಿ ಮಾರ್ಕ್ಸ್ ಹಾಕ್ತಾರೆ ಟೀಚರ್ಸ್ಗಳು. ಹ್ಯಾಂಡ್ ರೈಟಿಂಗ್ಗೆ ಸ್ಪೆಷಲ್ ಮಾರ್ಕ್ಸ್ ಕೊಡ್ತಾರೆ ಅಲ್ವಾ? ಅಥವಾ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದ್ರೆ ಅದನ್ನು ತುಂಬ ಹೈಲೈಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ ಎಲ್ಲರೂ ಕೂಡ. ಆದರೆ ಆ ಹ್ಯಾಂಡ್ ರೈಟಿಂಗ್ ಚೆಂದಗೊಳಿಸಿದ್ದು ಯಾವುದು? ಪೆನ್ನಿನ ಡಿಸೈನ್ನ, ಕಲರ, ಅದರೊಳಗಡೆ ಇಂಕ್ ಅಲ್ವಾ? ಆ ಇಂಕ್ ತುಂಬ ಮುಖ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟೇ ಚೆನ್ನಾಗಿ
ಚೆನ್ನಾಗಿದ್ರೂ ನಮ್ಮ ಒಳಗಡೆ ಆತ್ಮ ಪವಿತ್ರಾತ್ಮ ಎಂಬ ಇಂಕ್ ಇದೆಯಲ್ವಾ, ಆ ಇಂಕ್ ಇದೆಯಲ್ವ, ಅದರಿಂದ ಬರೆಯಲ್ಪಡುವಾಗ ದೇವರು ತಮ್ಮ ಕೈಯಲ್ಲಿ ಈ ಪೆನ್ನಾಗಿರೋ ನಮ್ಮನ್ನು ಉಪಯೋಗಿಸಿ ಅವರ ಆತ್ಮನಾಗಿರುವ ಆ ಇಂಕನ್ನು ರಿಲೀಸ್ ಮಾಡುವಾಗ, ಹಾಡು ತುಂಬ ಚೆನ್ನಾಗಿತ್ತು, ಪ್ರಬೋಧನೆ ತುಂಬ ಚೆನ್ನಾಗಿತ್ತು, ನಿಮ್ಮ ಈ ಪ್ರೀತಿಯ ಕಾರ್ಯ ತುಂಬ ಚೆನ್ನಾಗಿದೆ, ನೀವು ಮಾಡುವ ಈ ಸೇವಾ ಕಾರ್ಯ ತುಂಬ ಚೆನ್ನಾಗಿದೆ, ವಂಡರ್ಫುಲ್ ಗ್ರೇಟ್ ಅಂತಲೇ ಹೇಳ್ತಾರೆ. ಆದರೆ ದೇವರು ತಮ್ಮ ಕೈಯಲ್ಲಿ ಈ ಪೆನ್ನನ್ನು ಎತ್ಕೊಳ್ದೇ ಇದ್ದಿದ್ರೆ ವೇಸ್ಟ್ ಆಗ್ತಾ ಇತ್ತಲ್ವಾ ನಿನ್ನ ಜೀವನ. ಎತ್ತಿಕೊಂಡ ಕೈಗಳಿಗೆ ಮಹಿಮೆ ಅಲ್ವಾ. ಮಾತ್ರವಲ್ಲ, ಈ ಪೆನ್ ಎಷ್ಟೇ ಬ್ಯೂಟಿಫುಲ್ ಆಗಿದ್ರು ಅದರ ಒಳಗಡೆ ಇಂಕ್ ಇಲ್ಲದೆ ಇದ್ರೆ ಯಾರು ಹೊಗಳ್ತಾ ಇದ್ರು ದೇವರು? ಯಾರು ಹೊಗಳ್ತಾ ಇದ್ರು ನಮ್ಮನ್ನು? ಯಾರು ಇಷ್ಟಪಡ್ತಾ ಇದ್ರು ನಮ್ಮನ್ನು? ಇವತ್ತು ನಮ್ಮನ್ನು ಯಾರಾದರೂ ಹೊಗಳ್ತಾ ಇದ್ದರೆ, ಇಷ್ಟಪಡ್ತಾ ಇದ್ದರೆ ಅದಕ್ಕೆ ಮುಖ್ಯವಾದ 2 ಕಾರಣ. ಒಂದು, ಆ ಎತ್ತಿಕೊಂಡು ಬರೆಯುವ ಕೈಗಳು, ಮತ್ತು ಆ ಪೆನ್ನಿನ ಒಳಗಡೆ ಇರ್ತಕ್ಕಂಥ ಇಂಕ್. ಇದು 2 ಬಹಳ ಮುಖ್ಯ ಪ್ರೀತಿಯ ಸಹೋದರರೇ. ಆದರೆ ಔಟರ್ ಆ ಪೆನ್ನಿನ ಡಿಸೈನ್ ಇರ್ಬೋದು, ಕಲರ್ ಗೋಲ್ಡನ್ ಪೆನ್ ಇರ್ಬೋದು, ಡೈಮಂಡ್ ಪೆನ್ ಇರ್ಬೋದು, ಆದರೆ ಎತ್ಕೊಂಡು ಬರೀಲಿಕ್ಕೊಬ್ರು ಬೇಕೇ ಬೇಕು. ಅದೇ ರೀತಿಯಲ್ಲಿ ಆ ಪೆನ್ ಒಳಗಡೆ ಇಂಕು ಇರಬೇಕು. ಇದು ಡೈಮಂಡ್ ಪೆನ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದರಲ್ಲಿ ಬರೀತಾ ಹೋದರೆ, ಇಂಕ್ ಏನು ಬರದೇ ಇದ್ದರೆ ಪರೀಕ್ಷೆನಲ್ಲಿ 0 ಮಾರ್ಕ್ ಸಿಗುತ್ತೆ. ಅದರಿಂದ ಪ್ರೀತಿಯ ಸಹೋದರಿಯರೇ, ದೇವರು ನಮ್ಮನ್ನ ಇಷ್ಟು ಮಾತ್ರ ಪ್ರೀತಿಸ್ತಾ ಇದ್ದಾರಲ್ಲ, ಇದನ್ನು ನಾವೊಬ್ಬೊಬ್ಬರು ಕೂಡ ಧ್ಯಾನಿಸಿ ನೋಡಬೇಕು. ಅದನ್ನು ಧ್ಯಾನಿಸಿ ಈ ಪ್ರೇಷಿತರೆಲ್ಲ ಅನುಭವಿಸಿ ಆ ದೇವರ ಪ್ರೀತಿಯನ್ನ ಅವರು ಕಾರ್ಯರೂಪದಲ್ಲಿ ಜೀವಿಸಿದರು. ಯಾವುದೇ ನಿಯಮ ಇಲ್ಲ. ಅಲ್ಲಿ ಒಂದೇ ಪವಿತ್ರ ಆತ್ಮನ ಪ್ರೇರಣೆಗೆ ಅನುಸಾರವಾಗಿ ಜೀವಿಸುವಂತಹ ಜೀವನ. ನಾನೊಂದು ವಾಕ್ಯ ಕೊಟೇಶನ್ ನನಗೆ ನೆನಪಿಲ್ಲ, ಅದಕ್ಕೋಸ್ಕರ ನೋಡ್ತೀನಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ, ಗಲೇಷಿಯನ್ಸ್ ಚಾಪ್ಟರ್ 6. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5, ಗಲೇಷಿಯನ್ಸ್ ಚಾಪ್ಟರ್ 5. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ. ನೀವು ಪವಿತ್ರಾತ್ಮ ನಡೆಸುವ ಮಾರ್ಗದಲ್ಲಿ ನಡೆಯುವವರಾದರೆ ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಗೆ ನೀವು ಅಧೀನರಲ್ಲ ಅಂತ ಇದೆ. ಯಾರು ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಗೆ ಅಧೀನರಲ್ಲ? ಗಲಾತ್ಯ 5:18, ಗಲೇಷಿಯನ್ಸ್ ಚಾಪ್ಟರ್ 5:18. ಬಟ್ ಇಫ್ ಯು ಆರ್ ಲೆಡ್ ಬೈ ದ ಸ್ಪಿರಿಟ್ ಯು ಆರ್ ನಾಟ್ ಸಬ್ಜೆಕ್ಟೆಡ್ ಟು ದ ಲಾ. ನೀವು ಧರ್ಮಶಾಸ್ತ್ರದ ವಿಧಿ ನಿಯಮಗಳಿಗೆ ಒಳಗಾಗಿರೋದಿಲ್ಲ. ಯು ಆರ್ ನಾಟ್ ಅಂಡರ್ ದ ಲಾ. ನಿಯಮಗಳ ಕೆಳಗೆ ಇರೋದಿಲ್ಲ. ಯಾಕೆ ಅಂದರೆ ನೀವು ಯಾರ ಕೆಳಗಡೆ ಇದ್ದೀರಿ? ಈಗ ನಿಯಮಗಳನ್ನು ಕೊಟ್ಟವನ ಕೆಳಗಡೆ ಇದ್ದೀರಿ. ನಿಯಮಗಳನ್ನು ಕೊಟ್ಟವನೇ ನಿನ್ನ ಒಳಗಡೆ ಇರಬೇಕಾದ್ರೆ ನಿಯಮ ಎಲ್ಲಿದೆ? ನಿನ್ನ ಒಳಗಡೆ ಇದೆ. ನೌ ವೇರ್ ಇಸ್ ದ ಲಾ? ಲಾ ಇಸ್ ಇನ್ಸೈಡ್ ಆಫ್ ಯು. ಆದರೆ ನಿಯಮ ಕೊಟ್ಟ ದೇವರ ಆತ್ಮರು ನಿನ್ನ ಒಳಗಡೆ ಬರೋದಕ್ಕಿಂತ ಮುಂಚೆ ನಿಯಮಗಳೆಲ್ಲಿತ್ತು? ಹೊರಗಡೆ ಇತ್ತು. ನೌ ಯು ಆರ್ ಸಬ್ಜೆಕ್ಟೆಡ್ ಟು ದ ಲಾ. ಹಳೆ ಒಡಂಬಡಿಕೆಯ ಕ್ರೈಸ್ತರಿಗೂ ಅಥವಾ ಜನರಿಗೂ ವಿಶ್ವಾಸಿಗಳಿಗೂ ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳಿಗೂ ಡಿಫರೆನ್ಸ್ ಏನು ಅಂದರೆ ಲಾ ವಾಸ್ ಔಟ್ಸೈಡ್. ಲಾ, ದೇವರ ನಿಯಮಗಳು ಹೊರಗಡೆ ಇತ್ತು. ಹೊರಗಡೆ ಇದ್ದಿದ್ದರಿಂದ ಅದಕ್ಕೆ ಬಗ್ಗಿ ನಡಿಬೇಕಾಗಿತ್ತು. ಇದು ಮಾಡು ಆ ನಿಯಮದ ಪ್ರಕಾರ ಮಾಡಬೇಕಾಗಿತ್ತು. ನಿಯಮ ಹೇಳ್ತಾ ಇತ್ತು ಮಾಡು ಅಂತ. ಆದರೆ ಈಗ ನಿಯಮ ಕೊಟ್ಟವನು ನಿನ್ನ ಒಳಗಡೆ ಇದ್ದಾನೆ. ಅವನು ಏನು ಹೇಳ್ತಾನೋ ಅದನ್ನು ಮಾಡ್ಕೊಳ್ತಾ ಹೋಗೋದಷ್ಟೇ. ನಾವು ಯು ಆರ್ ಅಂಡರ್ ದ ಲಾ ಆಫ್ ದ ಸ್ಪಿರಿಟ್, ನಾಟ್ ಯು ಆರ್ ಅಂಡರ್ ದ ರಿಟನ್ ಲಾ. ನೀವು ಬರೆಯಲ್ಪಟ್ಟ ನಿಯಮದ ಕೆಳಗಡೆ ಅಲ್ಲ, ನಿಯಮ ಕೊಟ್ಟ ಆತನ ಅಧೀನದಲ್ಲಿ ನೀವೀಗ ಇದ್ದೀರಿ. ಪ್ರೀತಿಯ ಸಹೋದರಿಯರೇ, ಅದರಿಂದಾನೇ ನೀವು ಈಗ ಬರೆಯಲ್ಪಟ್ಟಿದ್ದು ಏನನ್ನು ಅನುಸರಿಸೋ ಅವಶ್ಯಕತೆ ಇಲ್ಲ. ನೋಡಿ, ತಪ್ಪಾಗಿ ತಿಳ್ಕೊಬೇಡಿ, ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನೀಗ ಹೇಳ್ತಾ ಇರೋದು ಬರೆಯಲ್ಪಟ್ಟ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಪಾಲಿಸಿ ಇದೆ. ಇದೆಲ್ಲ ನಮಗೆ ಬೇಕಾಗಿಲ್ಲ. ನಮ್ಮ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ ನೀನು ಹೇಳೋದಾದರೆ ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಇಲ್ಲ. ನೀನು ಹೋಲಿ ಸ್ಪಿರಿಟ್ ಅಂಡರಲ್ಲಿ ಇಲ್ಲ. ಹೋಲಿ ಸ್ಪಿರಿಟ್ ಅಂಡರಲ್ಲಿ ಇರೋದಾದರೆ ನೀನು ಆ ರೀತಿ ಮಾತಾಡೋದಿಲ್ಲ. ನಿನಗದು ಮಾತಾಡೋ ಅವಶ್ಯಕತೆ ಇಲ್ಲ. ಪ್ರೀತಿ ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ಲಾನ ಎಲ್ಲೂ ಕಂಡೆಮ್ ಮಾಡ್ತಾ ಇಲ್ಲ.
ನೆನ್ಪಿಟ್ಕೊಳ್ಳಿ, ಯೇಸು ಕ್ರಿಸ್ತರು ಧರ್ಮಶಾಸ್ತ್ರವನ್ನು ಎಲ್ಲೂ ಕಂಡೆಮ್ ಮಾಡಿಲ್ಲ. ಧರ್ಮಶಾಸ್ತ್ರವನ್ನು ಅನುಸರಿಸುತ್ತಿದ್ದ ಕೆಲವು ವ್ಯಕ್ತಿಗಳನ್ನು ಕಂಡೆಮ್ ಮಾಡಿದ್ರು. ನೀವು ಧರ್ಮಶಾಸ್ತ್ರವನ್ನು ಸರಿಯಾಗಿ ಅನುಸರಿಸ್ತಾ ಇಲ್ಲ. ಅದರ ಕೋರ್ ಕಂಟೆಂಟ್ ಏನು? ಕರುಣೆ, ದಯೆ, ವಿಶ್ವಾಸ, ಪ್ರೀತಿ. ಇದನ್ನು ನೀವು ಮಿಸ್ ಮಾಡಿ ನೀವು ಬರೆದಿಟ್ಟಿರೋ ಆ ನಿಯಮ ಮಾತ್ರ ಪಾಲಿಸ್ತಾ ಇದ್ದೀರಿ. ಯು ಆರ್ ಅಂಡರ್ ದ್ಯಾಟ್ ಲಾ, ಯು ಆರ್ ನಾಟ್ ಅಂಡರ್ ಗಾಡ್. ಅರ್ಥ ಆಗ್ತಿದ್ಯಾ? ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಅತಿ ಮುಖ್ಯವಾಗಿ ಬೇಕಾಗಿದ್ದೇನು? ಪ್ರೀತಿ. ಪ್ರೀತಿಯಿಂದ ಕಾರ್ಯವೆಸಗುವ ವಿಶ್ವಾಸ. ಫೇತ್ ವರ್ಕ್ಸ್ ಬೈ ಲವ್. ಫೇತ್ ವರ್ಕ್ಸ್ ಬೈ ಲವ್. ಪ್ರೀತಿಯಿಂದ ಕಾರ್ಯವೆಸಗುವ ವಿಶ್ವಾಸವೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಅದು ಎಲ್ಲಿಂದ ಸಿಗುತ್ತೆ? ದ್ಯಾಟ್ ಕಮ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನಿಂದ ಸಿಗ್ತದೆ. ನಮ್ಮ ಒಳಗಡೆ ಈಗ ಹೋಲಿ ಸ್ಪಿರಿಟ್ ಇರೋದ್ರಿಂದ ನೀವು ಯಾವ ನಿಯಮಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನೀವು ದೇವರ ಅಂಡರಲ್ಲಿದ್ದೀರಿ. ಕೆಲವರು ನಿಯಮದ ಅಂಡರಲ್ಲಿ ಈಗಲೂ ಇದ್ದಾರೆ, ಪವಿತ್ರ ಆತ್ಮನ ಅಂಡರ್ಗೆ ಇನ್ನೂ ಬಂದಿಲ್ಲ. ಅವರು ಕೇವಲ ಬರೆದಿಟ್ಟ ಕೆಲವೊಂದು ವಿಷಯಗಳನ್ನು ಮಾತ್ರ ಸ್ಟೆಪ್ 1, ಎಸ್, ರೈಟ್, ಇದಿವತ್ತು ಓಕೆ, ಕರೆಕ್ಟ್ ಮಾಡಿದ್ದೀನಿ. ಈಗ ಆ ನಿಯಮ ಇಲ್ಲ ಅಂದರೆ ಅವ್ರ ಕತೆ ಮುಗೀತು. ಆ ರೀತಿ ನಾವು ಮಾನವ ನಿರ್ಮಿತ ಇನ್ನೂ ನಿಯಮಗಳಿಗೆ ಒಳಗಾಗಿ ನಾವು ಬದುಕುವುದಾದರೆ, ಯಾಕೆ ಇಲ್ಲಿ ದೇವರು ಇನ್ನು ಧರ್ಮಶಾಸ್ತ್ರ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಧರ್ಮಶಾಸ್ತ್ರ ಸರಿ ಇಲ್ಲದೆ ಇರೋದ್ರಿಂದ ಅಲ್ಲ. ಧರ್ಮಶಾಸ್ತ್ರ ಕೊಟ್ಟ ದೇವರು ನಿನ್ನ ಒಳಗಡೆ ಬಂದಿರೋದ್ರಿಂದ ಆ ದೇವರೇ ನಿನಗೆ ಏನು ಬೇಕಾದ ಆವಾಗ ಬೋಧನೆ ಮಾಡ್ತಾರೆ. ನಿನ್ನ ಧರ್ಮಶಾಸ್ತ್ರ ಯಾಕೆ ಬೇಕಾವಾಗ ಅಲ್ವಾ? ಎಲ್ಲವನ್ನ ಹೇಳಿಕೊಡುವ ಆತನೇ ನಿನ್ನ ಒಳಗಡೆ ಇರಬೇಕಾದ್ರೆ, ಈಗ ವ್ಯಭಿಚಾರ ಮಾಡಬೇಡ ಅಂತ ಆ ನಿಯಮ ನಿನ್ನ ಒಳಗಡೆ ಇರೋ ದೇವರ ಆತ್ಮರು ಆ ಟೈಮಿಗೆ ಹೇಳ್ಕೊಡ್ತಾರೆ. ನೀನು ಅದನ್ನೇ ಬಯಾರ್ಟ್ ಮಾಡ್ಕೊಂಡು 24 ಗಂಟೆ ವ್ಯಭಿಚಾರ ಮಾಡಬೇಡ ಹೇಳ್ಕೊಂಡೇ ಇರಬೇಕಾ? ಬೇಡ. ಇಲ್ಲಿ ನಿನ್ನ ಒಳಗಡೆ ಇರೋ ದೇವರ ಆತ್ಮರು ವ್ಯಭಿಚಾರದ ಆಸಕ್ತಿ ಆಲೋಚನೆ ಬರ್ತಾ ಇರಬೇಕಾದ್ರೆ ದಾವೀದ ಹೇಳ್ತಾನಲ್ಲ, ನನ್ನ ಮನದ ಆಲೋಚನೆಯನ್ನು ದೂರದಿಂದಲೇ ನಿನಗೆ ತಿಳಿದಿದೆ. ಕೀರ್ತನೆ 139 ಹೇಳ್ತಾರಲ್ವಾ, 139, 2, 3 ವಾಕ್ಯ ಎಲ್ಲ ಓದಿ ತುಂಬ ಚೆನ್ನಾಗಿದೆ. Psalm 139, ನಾನು ಕೂರುವುದು ನಾನು ಹೇಳುವುದು ನಿನಗೆ ಗೊತ್ತಿದೆ, ನನ್ನ ಮನದ ಆಲೋಚನೆಗಳು ದೂರದಿಂದಲೇ ನಿನಗೆ ತಿಳಿದಿದೆ, ನಾನು ಮಾತೆತ್ತುವುದಕ್ಕೆ ಮುಂಚಿತವಾಗಿಯೇ ನಿನಗೆಲ್ಲವೂ ತಿಳಿದು ಹೋಗಿದೆ. ನೋಡಿ, ವಾಟ್ ಎ ರೆವಲೇಷನ್! ಎಂಥ ಒಂದು ಪ್ರಕಟಣೆ ದಾವೀದನಿಗೆ ದೇವರು ಪವಿತ್ರಾತ್ಮರು ಕೊಡ್ತಾರೆ ನೋಡಿ. ಪ್ರೀತಿ ಸಹೋದರ ಸಹೋದರಿಯರೇ, ಆಗ ಈಗ ನಾವು ನೋಡೋದಾದರೆ ದಾವೀದ ಧರ್ಮಶಾಸ್ತ್ರದ ಕೆಳಗಡೆ ಅಲ್ಲ, ಹಿ ವಾಸ್ ಗೈಡೆಡ್ ಬೈ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರು ನಡೆಸ್ಕೊಂಡು ಹೋದ್ರು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀನು ಮಾತನಾಡಿ ಆದಮೇಲೆ ನಿಯಮ ಬರೋದು. ಸುಳ್ಳು ಹೇಳಬೇಡ. ಯಾವಾಗ? ಸುಳ್ಳು ಹೇಳಿ ಆದಮೇಲೆ ಸುಳ್ಳು ಹೇಳಬೇಡ, ಪರಿಹಾರ ಇಲ್ಲ. ಅರ್ಥ ಆಗ್ತಿದ್ಯಾ? ಕೊಲೆ ಮಾಡಬೇಡ. ಯಾವಾಗ? ಕೊಲೆ ಮಾಡಿದ್ರೇ ಕೊಲೆ ಆಯಿತು ಅಲ್ವಾ? ಸೊ ಆ ಕೊಲೆ ಆಯಿತು ಆದಮೇಲೆ ಪರಿಹಾರ ಕೊಲೆಗೆ ಕೊಲೆ, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಏಟಿಗೆ ಏಟು, ಪರಿಹಾರ. ಆದರೆ ಪ್ರೀತಿಯ ಸಹೋದರ ಸಹೋದರರೇ, ಹೊಸ ಒಡಂಬಡಿಕೆಯಲ್ಲಿ ದೇವರ ಆತ್ಮರು ಎಷ್ಟು ಒಳ್ಳೆಯ ನಿಯಮ ನಮ್ಮ ಒಳಗಡೆ ಕೊಟ್ಟಿದ್ದಾರೆ ಅಂದರೆ, ಕೊಲೆಯ ಆಲೋಚನೆ ಬರುವಾಗಲೇ ಕೋಪ, ಕೊಲೆಯ ಆಲೋಚನೆ ಅಂದರೆ ಕೋಪ ಕೊಲೆಗೆ ಸಮಾನ. ಆ ಕೋಪ ಬರುವಾಗಲೇ ಕೊಲೆ ಮಾಡಬೇಡ, ಇದು ಕೋಪ, ಇದು ಕೊಲೆ ಆಗಿದೆ. ದೂರದಿಂದ ಬರುವಾಗಲೇ ಹೋಲಿ ಸ್ಪಿರಿಟ್ ಇಲ್ಲಿಂದ ಸೈರನ್ ಸೌಂಡ್ ಮಾಡ್ತಾರೆ. ನೋ 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 ನೋ, ದಿಸ್ ಟೆಂಪ್ಟೇಷನ್ ಇಸ್ ಕಮಿಂಗ್ ಟು ಯು. ವ್ಯಭಿಚಾರದ ಆಲೋಚನೆ ಬರ್ತಾ ಇದೆ, ಕೇರ್ಫುಲ್. ನೀನು ಇದೇ ರೀತಿ ಹೋದರೆ ನೀನು ಬೀಳ್ತೀಯಾ. ಧರ್ಮಶಾಸ್ತ್ರ ಯಾವಾಗ ಬರುತ್ತೆ? ಬಿದ್ದ ಮೇಲೆ ನೀನು ಬಿದ್ದೆ, ಪಾಪ ಮಾಡಿದೆ ಅಂತ ಹೇಳುತ್ತೆ. ಪರಿಹಾರ ಏನೂ ಇಲ್ಲ. ಪರಿಹಾರ ಅಂದರೆ ಏನು? ಪಾಪ ಕ್ಷಮೆ ಇಲ್ಲ ಅಲ್ಲಿ. ಆದರೆ ಇಲ್ಲಿ ಹಾಗಲ್ಲ. ಹೋಲಿ ಸ್ಪಿರಿಟ್ ನೀನು ಬೀಳೋದಕ್ಕಿಂತ ಮುಂಚೆನೇ ಬೀಳದ ಹಾಗೆ ಹಿಡ್ಕೊಳ್ತಾರೆ. ಹೀ ಈಸ್ ಅವರ್ ಹೆಲ್ಪರ್. ಅಂಥ ಒಂದು ಆ ನಿಯಮ ಕೊಟ್ಟ ದೇವರೇ ನಮ್ಮ ಒಳಗಡೆ ಬಂದು ಅವರ ನಿಯಮಕ್ಕೆ ನಾವು ಒಳಗಾಗಿ ಜೀವಿಸುವ ಒಂದು ನೂತನವಾದ ಜೀವನ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಕರುಣಿಸಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಸಪೋಸ್ ಏನಾದರೂ ನಮ್ಮಲ್ಲಿ ದೇವರ ಆತ್ಮರು ಇದ್ದಾರೆ, ಆ ದೇವರ ಆತ್ಮರು ನಮಗೆ ಏನು ಸೈನ್ಸ್ ಕೊಡ್ತಾರೆ, ಅಂದರೆ ಏನು ಒಂದು ಸೈನ್ ಅಂದರೆ ಏನು, ಸಂಕೇತ ಕೊಡ್ತಾರೆ. ಈ ರೀತಿ ಬರ್ತಾ ಇದೆ ಒಂದು ಪಾಪದ ಪ್ರಚೋದನೆ ಅಥವಾ ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯ, ನನಗಿಷ್ಟ ಇಲ್ಲದೆ ಇರುವ ಕಾರ್ಯ ಬರ್ತಾ ಇದೆ, ಮಾಡಬೇಡ, ನೋಡಬೇಡ, ಮುಟ್ಟಬೇಡ, ತಿನ್ನಬೇಡ, ಹೋಗಬೇಡ, ಈ ರೀತಿ
ಬಂದರೂ ಕೂಡ ನಾವೇನು ಮಾಡ್ತೀವಿ, ಆ ಒಂದು ಸ್ಪಿರಿಟ್ ಹೇಳುವ, ಪವಿತ್ರಾತ್ಮ ಹೇಳುವ ಆ ಸ್ವರಕ್ಕೆ ನಾವು ಕಿವಿ ಕೊಡೋದಿಲ್ಲ. ನಾವೇನು ಮಾಡ್ತೀವಿ, ನಾವು ನಮ್ಮ ಮೈಂಡ್, ಈ ಬುದ್ಧಿ ಅಥವಾ ಈ ಶರೀರದ ಇಚ್ಛೆ ಏನು ಹೇಳುತ್ತೋ ಅದಕ್ಕೆ ಕೆಲವೊಮ್ಮೆ ನಾವು ಒಳಗಾಗಿ ನಾವು ಬಿದ್ದುಬಿಡ್ತೀವಿ. ಆಗ ಬಿದ್ದಾಗ ನಿನಗೆ ಲಾ ಏನು ಹೇಳುತ್ತೆ? ಫಾರ್ ಎಕ್ಸಾಂಪಲ್, ಬೀಳೋದಂದ್ರೇನು? ಕೊಲೆ ಮಾಡಬೇಡ ಅಂತ ಲಾ. ಸಪೋಸ್ ಕೊಲೆ ಮಾಡದೆ, ಈಗ ಸಬ್ಬತ್ ದಿನವನ್ನು ಆಚರಿಸಬೇಕು ಅಂತ ಇದೆ, ಸಬ್ಬತ್ ಲಾ. ಆ ಲಾ ನೀನು ಆಚರಿಸದೆ ಇದ್ದರೆ, ನೀನು ಬ್ರೇಕ್ ಮಾಡಿದೆ ಅಂತ ಇಟ್ಕೋ, ಭಾನುವಾರ ಅಲ್ಲ, ಸಬ್ಬತ್ ದಿನ, ಅದು ಯಾವ ದಿನನೂ ಓಕೆ, ಶನಿವಾರ ಇರ್ಬೋದು. ನೀನು ಸಬ್ಬತ್ತನ್ನು ಮೀರದೆ ಅವತ್ತೇನೋ ಒಂದು ಕೆಲಸ ಮಾಡಿದೆ, ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ, ಮಾಡಬೇಡ ಅಂತ ಹೇಳಿದ್ರು ಮಾಡಿದೆ. ಬೈಬಲ್ ಪ್ರಕಾರ ನೋಡೋದಾದರೆ ಕಡ್ಡಿ ಸೌದೆ ಆರಿಸ್ಲಿಕ್ಕೆ ಹೋದರೆ ಪಾಪ, ಅವನನ್ನು ಕಲ್ಲೆಸ್ತು ಕೊಲ್ಲು ಅಂತ ದೇವರು ಮೋಶೆ ಮುಖಾಂತರ ನಿಯಮ ಕೊಟ್ಟಿದ್ದಾರೆ. ಓಕೆನಾ? ಈಗ ನೀನು ಹೋದರೆ, ಸಪೋಸ್ ನೀನು ಹೋಗ್ಬಿಟ್ಟು ಏನೋ ಅರ್ಜೆಂಟ್ ಆಯಿತು, ಮಗುಗೇನೋ ಹಾಲು ಕೊಡಬೇಕು, ಹಾಲು ಬಿಸಿ ಮಾಡೋಕ್ಕೆ ಸೌದೆ ಇಲ್ಲ, ಸೌದೆ ತರಲಿಕ್ಕೆ ನೀನು ಹೋಗಿ ಹಾಲು ತಂದು ಬಿಸಿ ಮಾಡಿ ಮಗು ಪ್ರಾಣ ಉಳಿಸ್ದೆ, ನಿನ್ನ ಪ್ರಾಣ ಹೋಯ್ತು. ಲಾ ನೀನು ತಪ್ಪು ಮಾಡಿದ ಮೇಲೆ ನಿನ್ನನ್ನು ಶಿಕ್ಷಿಸುತ್ತೆ. ಪನಿಷ್ಮೆಂಟ್ ಇಸ್ ದೇರ್ ಇನ್ ದ ಲಾ. ಬಟ್ ವೆನ್ ಯು ಆರ್ ಅಂಡರ್ ದ ಸ್ಪಿರಿಟ್ ಆಫ್ ಗಾಡ್, ದೇವರ ಆತ್ಮ ನಿನ್ನೊಳಗೆ ಇರುವಾಗ, ದೇವರ ಆತ್ಮನನ್ನು ಮೀರಿ ನೀನು ಬಿದ್ದರೆ, ನೆಕ್ಸ್ಟ್ ಹೋಲಿ ಸ್ಪಿರಿಟ್ ಏನು ಹೇಳ್ತಾರೆ ಗೊತ್ತಾ? ಲುಕ್ ಅಟ್ ಜೀಸಸ್. ಬಿದ್ದ ತಕ್ಷಣ, ಒಂದು ವೇಳೆ ನೀನು ಬಿದ್ದರೆ, ನಿನ್ನನ್ನು ನಾನು ನಿನಗೆ ಎಚ್ಚರಿಕೆ ಕೊಟ್ಟೆ ತಾನೇ, ವ್ಯಭಿಚಾರ ಮಾಡಬೇಡ, ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ ಅಂತ. ಆದರೆ ನೀನು ಮಾಡಿ ಬಿದ್ದಿಯಲ್ಲ ಕಟುಕ ಅಂತ ಹೇಳ್ಬಿಟ್ಟು ಹೋಲಿ ಸ್ಪಿರಿಟ್ ನಿನ್ನನ್ನು ಬಿಟ್ಟು ಹೊರಗಡೆ ಹೋಗಲ್ಲ, ನಿನಗೆ ಮರಣದಂಡನೆ ವಿಧಿಸಲ್ಲ. ಧರ್ಮಶಾಸ್ತ್ರ ಆದರೆ ನಿನಗೆ ಅದಕ್ಕೆ ತಕ್ಕ ಪನಿಷ್ಮೆಂಟ್, ಒಂದೊಂದು ನಿಯಮಕ್ಕೂ ಅದಕ್ಕೆ ಮೀರಿದ್ರೆ ಏನು ಪನಿಷ್ಮೆಂಟ್ ಅದರ ಪ್ರಕಾರ ನಿನಗಿದೆ. ಆದರೆ ಆ ಪನಿಷ್ಮೆಂಟಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನೀನೊಂದು ವೇಳೆ ಪವಿತ್ರ ಆತ್ಮನನ್ನು ನೋಯಿಸಿ ಅವರ ಸ್ವರಕ್ಕೆ ಕಿವಿಗೊಡದೆ ನೀನು ಬಿದ್ದೆ ಅಂತ ಇಟ್ಕೋ, ಇಮ್ಮಿಡಿಯೇಟ್ ಆಗಿ ಹೋಲಿ ಸ್ಪಿರಿಟ್ ಮತ್ತೆ ಮಾತಾಡ್ತಾರೆ, ಬಿದ್ದಲ್ಲೇ ಇರಬೇಡ, ಎದ್ದೇಳು ಎದ್ದೇಳು ಎದ್ದೇಳು, ಯೇಸು ಕ್ರಿಸ್ತರು ನಿನಗಾಗಿ ಸತ್ತಿದ್ದಾರೆ, ಕೊನೆಯ ತೊಟ್ಟು ರಕ್ತವನ್ನು ನಿನ್ನ ಈ ಪಾಪಕ್ಕಾಗಿ ಸುರಿಸಿದ್ದಾರೆ, ಈ ಪಾಪದಲ್ಲೇ ಇಳಬೇಡ, ಏಳು ಏಳು. ಕನ್ಫೆಸ್ ಯುವರ್ ಸಿನ್, ಕನ್ಫೆಸ್ ಯುವರ್ ಸಿನ್. ಪಾಪವನ್ನು ಒಪ್ಪಿಕೋ, ಪಾಪವನ್ನು ನಿವೇದಿಸು, ಪಾಪವನ್ನು ಹೇಳು. ಯೇಸುವಿನ ರಕ್ತ ನಿನ್ನನ್ನು ಕ್ಲೆನ್ಸ್ ಮಾಡುತ್ತೆ. ಆಗ ನನಗೆ ಮತ್ತೆ ನಿನ್ನ ಜೊತೆಗೆ ಫೆಲೋಶಿಪ್ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕಾಗುತ್ತೆ. ಐ ವಾಂಟ್ ಟು ಹ್ಯಾವ್ ಫೆಲೋಶಿಪ್ ವಿತ್ ಯು ಮೈ ಸನ್, ಮೈ ಚೈಲ್ಡ್. ಪವಿತ್ರಾತ್ಮರು ಆಸೆ ಪಡ್ತಾರೆ, ನಾನು ನಿನ್ನ ಜೊತೆಗೆ ಅನ್ಯೋನ್ಯತೆಯಲ್ಲಿ ಮುಂದಕ್ಕೆ ಹೋಗಬೇಕು. ಆದರೆ ಈಗ ನೀನೀಗ ಕ್ಲೀನ್ ಆಗಿಲ್ಲ, ನಿನ್ನ ಆತ್ಮಕ್ಕೆ ಈಗ ಕೊಳೆ ಅಂಟಿಕೊಂಡಿದೆ, ಬೇಗ ತೊಳ್ಕೊ. ಅದನ್ನು ತೊಳಿಲಿಕ್ಕೆ ಯೇಸುವಿನ ರಕ್ತಕ್ಕೆ ಮಾತ್ರ ಸಾಧ್ಯ ಇದೆ. ಆ ರಕ್ತ ನಿನ್ನ ಮೇಲೆ ಸ್ಪ್ರಿಂಕಲ್ ಆಗಬೇಕಾದ್ರೆ ಒಂದೇ ಕೆಲಸ ಮಾಡು. ದೇವರು ಹೇಳಿದ್ದಾರೆ, ಕನ್ಫೆಸ್ ಯುವರ್ sin. Look at Jesus. Look at Jesus. Meditate on the cross. Meditate on the cross. Then you will confess. You feel sorry. I'm sorry, Jesus. I'm sorry. Immediately the blood will cleanse you. Again, friendship will continue. Holy Spirit ಜೊತೆಗೆ ನಮ್ಮ ಫ್ರೆಂಡ್ಶಿಪ್ ಏನಾಗುತ್ತೆ? ಕಂಟಿನ್ಯೂ ಆಗುತ್ತೆ. That is the blessing of God. That is the grace of the new covenant. ಹೊಸ ಒಡಂಬಡಿಕೆಯ ಒಂದು ದೊಡ್ಡ ಕೃಪೆ, ದೊಡ್ಡ ಆಶೀರ್ವಾದ ಅಂದರೆ ಅದೇ ಆಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಗೋಸ್ಕರ ಒಂದು ವಾಕ್ಯ ಓದ್ತೀನಿ. ಒಂದು ವಾಕ್ಯ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಅನಿಸುತ್ತೆ. Hebrews chapter 8 verse number 7 onwards. Okay, Hebrews, the book of Hebrews chapter 8 verse 7 onwards. ಮೊದಲನೆಯ ಒಡಂಬಡಿಕೆ ದೋಷರಹಿತ ಆಗಿದ್ದರೆ ಎರಡನೆಯ ಒಡಂಬಡಿಕೆಯ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಅಲ್ಲಿದ್ದ ದೋಷಗಳು ನಾನು ನಿಮಗೆ ಹೇಳಿದೆ ಕೆಲವೊಂದು ಅಲ್ವಾ, ಆ ದೋಷಗಳು ಇತ್ತು ಅದರಲ್ಲಿ. ಆ ದೋಷರಹಿತ ಅಲ್ಲದೆ ಇದ್ದಿದ್ರೆ ಎರಡನೇ ಒಡಂಬಡಿಕೆ ಅವಶ್ಯಕತೆ ಇರ್ತಾ ಇರಲಿಲ್ಲ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದ ಜನರನ್ನು ಆರೋಪಿಸುತ್ತಾ ಇಂತೆಂದಿದ್ದಾರೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ್ಯ ವಂಶದವರೊಂದಿಗೂ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಕಾಲವು ಬರಲಿದೆ. ನಾವು ಆ ಕಾಲದಲ್ಲಿದ್ದೇವೆ. ಓಕೆ, ನಾವೆಲ್ಲಿದ್ದೀವಿ? ಬಂದ ಆ ಕಾಲದಲ್ಲಿದ್ದೀವಿ. ಭಾಗ್ಯವಂತರು ಪ್ರಿಯರೇ. ಕಾಲವು ಬರಲಿದೆ ಎಂದರು ಸರ್ವೇಶ್ವರ. ಈ ಒಡಂಬಡಿಕೆ ನಾನು ಪೂರ್ವಜರನ್ನು ಈಜಿಪ್ಟ್ ದೇಶದಿಂದ ಕೈ ಹಿಡಿದು ಕರೆತಂದಾಗ ಮಾಡಿದ ಒಡಂಬಡಿಕೆಯಂತೆ ಅಲ್ಲ. ಅವರು ನನ್ನ ಒಡಂಬಡಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿಲ್ಲ ಎಂದೇ ನಾನು ಅವರನ್ನು ಲಕ್ಷಿಸಲೂ ಇಲ್ಲ ಎಂದರು ಸರ್ವೇಶ್ವರ. ಆ ದಿನಗಳು ಬಂದ ಮೇಲೆ, ಅಂದರೆ ಈ ದಿನಗಳು, ನಾವಿರುವ ದಿನಗಳು ಬಂದ ಮೇಲೆ
ಅಥವಾ ಯೇಸು ಬಂದ ಮೇಲೆ, ಯೇಸುವಿನ ಮರಣದ ಮುಖಾಂತರ ಇಸ್ರಾಯೇಲ್ ವಂಶದವರೊಡನೆ ನಾನು ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು ಎಂದರು ಸರ್ವೇಶ್ವರ. ನಾಟಿಸುವೆನು ನನ್ನ ಆಜ್ಞೆಗಳನ್ನು ಅವರ ಮನದಲ್ಲಿ, ಪುಸ್ತಕದಲ್ಲಿ ಅಲ್ಲ, ಕಲ್ಲಿನ ಮೇಲೆ ಅಲ್ಲ, ಮನದಲ್ಲಿ ನಾಟಿಸುವೆನು. ಬರೆಯುವೆನು ಅವುಗಳನ್ನು ಅವರ ಹೃದಯದಲ್ಲಿ. ಎಲ್ಲಿ? ಹೃದಯದಲ್ಲಿ. ಯಾರು ಬರೀತಾರೆ? ಹೋಲಿ ಸ್ಪಿರಿಟ್. ದೇವರಾಗಿ ಇರುವೆನು ನಾನು ಅವರಿಗೆ. ಎಲ್ಲಿ? ನಮ್ಮೊಳಗಡೆ ದೇವರಾಗಿರ್ತಾರೆ. ಅವರಾಗುವರು ಪ್ರಜೆಗಳು ನನಗೆ. ನಾವೇನಾಗ್ತೀವಿ? ದೇವರು ನಮ್ಮಲ್ಲಿರುವಾಗ ನಾವು ದೇವರ ಪ್ರಜೆಗಳಾಗ್ತೀವಿ. ಸರ್ವೇಶ್ವರನನ್ನು ಅರಿತುಕೊಳ್ಳಿರಿ ಎಂದು ನೆರೆಯವನಿಗಾಗಲಿ ಸೋದರನಿಗಾಗಲಿ ಯಾರೂ ಬೋಧಿಸಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಹಿರಿಕಿರಿಯರು ಎಲ್ಲರೂ ನನ್ನನ್ನು ಅರಿಯುವರು. ಹೇಗೆ ಅರಿಯುವರು? ನಾನೇ ಅವರಲ್ಲಿದ್ದು ಅವರಿಗೆ ಬೋಧನೆ ಮಾಡ್ತೀನಿ. ನಾನೇ ಅವರ ಒಳಗಡೆ ಇದ್ದು ಬೋಧಕನಾಗಿದ್ದು ನನ್ನ ಪ್ರಜೆಗಳನ್ನು ನಾನು ನಡೆಸುತ್ತೇನೆ. ಆದುದರಿಂದ ಅವರಿಗೆ ಯಾರು ಬೋಧನೆ ಮಾಡಿ ನಡೆಸುವ ಅವಶ್ಯಕತೆ ಇಲ್ಲ. ದ್ಯಾಟ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ದ ನ್ಯೂ ಕವನೆಂಟ್. ನೆಕ್ಸ್ಟ್ 12ನೇ ವಾಕ್ಯ ತುಂಬ ಬ್ಯೂಟಿಫುಲ್ ಆಗಿದೆ. ಅವರ ಪಾಪಗಳನ್ನು ಕ್ಷಮಿಸುವೆನು, ಅವರ ತಪ್ಪು ನೆಪ್ಪುಗಳನ್ನು ನೆನಪಿಗೆ ತಂದುಕೊಳ್ಳೆನು ಎಂದರು ಸರ್ವೇಶ್ವರ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪಗಳನ್ನು ಕ್ಷಮಿಸುವ ಒಂದು ನಿಯಮ ಹೊಸ ಒಡಂಬಡಿಕೆಯ ನಿಯಮ. ಹಳೆ ಒಡಂಬಡಿಕೆಯ ನಿಯಮ ಪಾಪಕ್ಕೆ ದಂಡನೆ ವಿಧಿಸುವ ನಿಯಮ. ಅದಕ್ಕೆ ಹೇಳಿದ್ದು, ಆ ದಂಡನೆಯ ನಿಯಮದಿಂದ ದೇವರು ನಿಮ್ಮನ್ನು ಪಾರು ಮಾಡಿ ರಕ್ಷಣೆಯ ನಿಯಮಕ್ಕೆ, ಅಂಡರ್ ದ ಸಾಲ್ವೇಷನ್, ಕರೆತಂದಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಇಷ್ಟೊಂದು ನಮ್ಮ ಮೇಲೆ ಪ್ರೀತಿ ತೋರ್ತಾ ಇದ್ದಾರಲ್ವಾ, ಆ ದೇವರನ್ನ ಪ್ರೀತಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆಯಾ? ಯೋಚನೆ ಮಾಡಿ ನೋಡಿ. ಒಂದು ಧರ್ಮಶಾಸ್ತ್ರಿಯಾಗಿ ದೇವರನ್ನ ಪ್ರೀತಿಸಬೇಡಿ. ನಿಯಮ ಪಾಲನೆ ಮಾಡುತ್ತಿದ್ದ ಫರಿಸಾಯರು, ಸದ್ದುಕಾಯರು, ಆ ಜನರ ಥರ ದೇವರನ್ನ ಪ್ರೀತಿಸಬೇಡಿ. ಯೇಸುವಿನ ಪ್ರೀತಿಯನ್ನ ಅರಿತವರಾಗಿ, ಅನುಭವಿಸಿದವರಾಗಿ, ಅದನ್ನೇ ಅನಾಯಿಂಟಿಂಗ್ ಅಂತ ಹೇಳೋದು, ಅನಾಯಿಂಟಿಂಗ್ ಪಡೆದ ವ್ಯಕ್ತಿಗಳಾಗಿ ನೀವು ದೇವರನ್ನ ಪ್ರೀತಿಸಿರಿ. ಆಗ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾತ್ರ ಮಾಡೋರಾಗಿರೋದಿಲ್ಲ, ದಶಾಂಶ ಮಾತ್ರ ಕೊಡೋರಾಗಿರೋದಿಲ್ಲ, ಅಥವಾ ಕೆಲವೊಂದು ಕಾರ್ಯಗಳನ್ನು, ಧಾರ್ಮಿಕ ಕಾರ್ಯಗಳನ್ನು ಮಾತ್ರ ಮಾಡೋರಾಗಿರೋದಿಲ್ಲ. ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಯೇಸುವಿಗೆ ಡೆಡಿಕೇಟ್ ಮಾಡಿ ಕೊಡೋರಾಗ್ತೀರಿ. ಯು ವಿಲ್ ಸರೆಂಡರ್ ಯುವರ್ ಹೋಲ್ ಲೈಫ್ ಟು ಗಾಡ್. When you are anointed by the Holy Spirit, what is the result? You will give everything to Jesus. You will give yourself completely to God, and you don't feel that you are giving. That is the beauty of the grace of God. ದೇವರ ಕೃಪೆಯ ಶಕ್ತಿ ಏನು ಗೊತ್ತಾ? ನೀವು ಕಾಣಿಕೆ ಕೊಡೋದು, ದುಡ್ಡು ಕೊಡೋದು, ಅಥವಾ ಪ್ರಾರ್ಥನೆ ಮಾಡೋದು, ಉಪವಾಸ ಮಾಡೋದು, ಇನ್ನೊಂದು ಆಚರಣೆಗಳನ್ನ ಮಾಡೋದು, ಇದೆಲ್ಲ ಮಾಡೋದು ನಿಮಗೊಂದು ಹೊರೆ ಅನಿಸೋದು ಇಲ್ಲ. ನೀವು ಇದು ಮಾತ್ರ ಮಾಡೋರಾಗಿರೋದಿಲ್ಲ. ನಿಮ್ಮನ್ನೇ ಪೂರ್ತಿಯಾಗಿ ನೀವು ಕೊಟ್ಟು ಬಿಡ್ತೀರಿ. ಆಗ ಕೊಟ್ಟಿದ್ದೀವಿ ಅಂತ ನಿಮಗೆ ಫೀಲು ಆಗಲ್ಲ. ಅಯ್ಯೋ, ನಾನು ಇವ್ರಿಗೆ ಇಷ್ಟು ಮಾಡಿದೆ, ನಾನು ಅವ್ರಿಗೆ ಅಷ್ಟು ಮಾಡಿದೆ, ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ಇಷ್ಟು ಚರ್ಚೆಗೆ ಹೋದೆ, ಇಷ್ಟು ಸ್ತುತಿ ಮಾಡಿದೆ, ಗಂಟಲೆಲ್ಲ ಹೋಯ್ತು, ಇಷ್ಟು ಪ್ರಬೋಧನೆ ಮಾಡಿದೆ, ಎಷ್ಟು ಕಷ್ಟಪಟ್ಟೆ. ಯು ಡೋಂಟ್ ಫೀಲ್ ಇಟ್, ಯು ಡೋಂಟ್ ಥಿಂಕ್ ಇಟ್, ಬಿಕಾಸ್ ದ ಗ್ರೇಸ್ ಆಫ್ ಗಾಡ್ ಇಸ್ ಫ್ಲೋಯಿಂಗ್ ಥ್ರೂ ಯು. ನಾನಲ್ಲ, ದೇವರ ಕೃಪೆ ಆಗಿದೆ ಅಂತ ಸಂತ ಪೌಲ್ ಹೇಳ್ತಾರಲ್ವಾ. ನಾನಲ್ಲ ಇದನ್ನು ಸಾಧಿಸಿದ್ದು, ದೇವರ ಅನುಗ್ರಹವೇ ಇದನ್ನು ಸಾಧಿಸಿತು ಅಂತ ಹೇಳ್ತಾರಲ್ವಾ. ಎಸ್, ಎಕ್ಸಾಕ್ಟ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂತ ಒಂದು ನೂತನವಾದ ಜೀವನ, ಪವಿತ್ರ ಆತ್ಮ ಭರಿತ ಜೀವಿತ, ಧರ್ಮಶಾಸ್ತ್ರದ ಅಂಡರಲ್ಲಿ ಈ ಬ್ಲೆಸ್ಸಿಂಗ್ ಇಲ್ಲ. ಬಿದ್ದ ಮೇಲೆ ಮಣ್ಣು ಹಾಕಿ ಮುಚ್ಚುತ್ತೆ ಧರ್ಮಶಾಸ್ತ್ರ. ಆದರೆ ಬಿದ್ದ ಮೇಲೆ, ನಿನ್ನ ಮೇಲೆ ಮಣ್ಣು ಬಿದ್ದರು, ನೀನು ಬಿದ್ದು ನಿನ್ನ ಮೇಲೆ ಮಣ್ಣು ಬಿದ್ದರು, ಹೋಲಿ ಸ್ಪಿರಿಟ್ ಆ ಮಣ್ಣನ್ನೆಲ್ಲ ಸರಿಸಿ ಬಿದ್ದು ಹೋಗಿರುವ ನಿನ್ನನ್ನು ಎತ್ತಿ ತೋಳದು ನಿಲ್ಲಿಸ್ತಾರೆ. ದಟ್ ಈಸ್ ದ ಪವರ್ ಆಫ್ ನ್ಯೂ ಕವನೆಂಟ್ ಗ್ರೇಸ್. ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಗ್ರೇಸ್.
That is the power of the Holy Spirit. That is the power of God's love. That is the revelation of the true love of God. ದೇವರ ಪ್ರೀತಿಯ ನಿಜವಾದ ಪ್ರಕಟಣೆ ಅದಾಗಿದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆದ್ರಿಂದ ನಮ್ಮಲ್ಲಿ ಬಂದಿರುವ ಆ ಪವಿತ್ರ ಆತ್ಮರನ್ನ ನಾವ್ಯಾರು ನೋಯಿಸಬಾರದು ಪ್ರಿಯರೇ, ನೋಯಿಸಬಾರದು. ದೇವರು ನಮಗೆ ಪವಿತ್ರ ಆತ್ಮನನ್ನು ಕೊಡೋದಕ್ಕೋಸ್ಕರ ಮಾಡಿದ ತ್ಯಾಗ ಸಾಧಾರಣ ತ್ಯಾಗ ಅಲ್ಲ, ಸಾಧಾರಣ ತ್ಯಾಗ ಅಲ್ಲ. ನಾವು ಯೇಸುಗೋಸ್ಕರ ಏನೇನೋ ಮಾಡಿ ನಾವು ದೊಡ್ಡ ತ್ಯಾಗಿಗಳ ಥರ ಮಾತಾಡ್ತೀವಿ ಕೆಲವೊಮ್ಮೆ. ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಏನೇನೋ ಮಾಡಿದೆ ಅಂತೆಲ್ಲ ನಾವು ಹೇಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪಿಯಾಗಿದ್ದ ನನ್ನನ್ನು ಈ ಮಟ್ಟಕ್ಕೆ ದೇವರ ಮಗನಾಗಿ ಮಗಳಾಗಿ ಮಾಡಲಿಕ್ಕೆ ತಂದೆ ದೇವರು ಮಾಡಿದ ತ್ಯಾಗ ನಾವು ಹೇಳ್ತೀವ? ಇಫ್ ಯು ಆರ್ ಅ ಕ್ರಿಸ್ಟಿಯನ್, ಇಫ್ ಯು ಆರ್ ಅ ಸರ್ವೆಂಟ್ ಆಫ್ ಗಾಡ್, ಇಫ್ ಯು ಆರ್ ಅ ಅನಾಯಿಂಟೆಡ್ ಪರ್ಸನ್, you should tell the people about the sacrifice of God the Father and God the Son and God the Holy Spirit. What God has done for us, not what you have sacrificed for others. ನೀನು ನಿಜವಾದ ದೇವ ಸೇವಕನಾದರೆ, ದೇವರ ಮಗನು ದೇವರ ಮಗಳು ಆದರೆ, ನಿಜವಾದ ಅಭಿಷಿಕ್ತನು ನೀನಾದರೆ, ಅನಾಯಿಂಟೆಡ್ ಪರ್ಸನ್ ನೀನಾದರೆ, ನೀನು ದೇವರು ಪಿತಾ ಸುತನಾದ ಯೇಸು ಪವಿತ್ರಾತ್ಮ ದೇವರು ನನಗಾಗಿ ನಿನಗಾಗಿ ಮತ್ತು ಎಲ್ಲ ಮಾನವರಿಗಾಗಿ ಇಡೀ ಮನುಕುಲದ ರಕ್ಷಣೆಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ಈಗಲೂ ಏನೆಲ್ಲ ತ್ಯಾಗ ಮಾಡ್ತಾನೇ ಇದ್ದಾರೆ ಅಂತಕ್ಕಂಥದ್ದನ್ನು ನೀನು ಜನರಿಗೆ ಹೇಳ್ತೀಯಾ, ಮನದಟ್ಟು ಮಾಡ್ತೀಯಾ? ಆದರೆ ನಾವು ನಿಜವಾಗಲೂ ದೇವರನ್ನ ಪ್ರೀತಿಸದ ಸ್ವಾರ್ಥಿಗಳಾದರೆ, ಅಭಿಷೇಕ ಇಲ್ಲದ ಸೇವಕರುಗಳಾದರೆ, ಕರೆಯಲ್ಪಡದ ಕಳುಹಿಸಲ್ಪಡದ ಸೇವಕರಾದರೆ ನಾವೇನು ಮಾಡ್ತೀವಿ? ನಮ್ಮ ತ್ಯಾಗವನ್ನು ಜನರಿಗೆ ಹೇಳ್ತೀವಿ. ನಾನು ಕಷ್ಟಪಟ್ಟು ಬೆಟ್ಟ ಹತ್ತಿ ಇಳಿದು ಹೋಗಿ ಅಲ್ಲಿ ಈಜಿ ಅಲ್ಲಿರ್ತಕ್ಕಂಥ ಜನರ ಜೊತೆಗೆಲ್ಲ ಹೋರಾಟ ಮಾಡಿ ಹೋಗಿ ಶುಭ ಸಂದೇಶ ಸಾರಿ ಬಂದಿದ್ದೀನಿ ಗೊತ್ತಾ? ಅಯ್ಯೋ, ಅಷ್ಟೊಂದು ಶ್ರೇಷ್ಠ ವ್ಯಕ್ತಿ ಅಲ್ವಾ ನೀವು? ನಾನು ಮುಂಜಾನೆ 4 ಗಂಟೆಗೆ ಎದ್ದು ಮಂಡೆ ಊರಿ ಕೈ ಎತ್ತಿ ಕಣ್ಣೀರಿನಿಂದ ನಿಮಗಾಗಿ ಪ್ರಾರ್ಥನೆ ಮಾಡಿದರೆ ಫಲ ಇವತ್ತು ನೀವು ಸ್ಟೇಜ್ ಮೇಲೆ ಕುಣಿತಾ ಇದ್ದೀರಿ ಗೊತ್ತಾ? ನೀವು ಇವತ್ತು ಚೆನ್ನಾಗಿದ್ದೀರಿ ಗೊತ್ತಾ? ಹೌದಲ್ಲ ಬ್ರದರ್? ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದಿದ್ರೆ ಛೇ, ನಾನು ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದೆ ನಿಮಗೆ ಗೊತ್ತಾ? ನಂಬರ್ 1 ಇದನ್ನು ಸ್ಯಾಕ್ರಿಫೈಸ್ ಮಾಡಿದೆ, ನಂಬರ್ 2 ಇದನ್ನು ಸ್ಯಾಕ್ರಿಫೈಸ್ ಮಾಡಿದೆ, ನಂಬರ್ 3 ಇದನ್ನು ಸ್ಯಾಕ್ರಿಫೈಸ್ ಮಾಡಿದೆ. ಇದೆಲ್ಲ ನಿಮ್ಗೆ ಗೊತ್ತಾ? ಅದರರ್ಥ ನಿಮ್ಮ ತ್ಯಾಗ ಎಲ್ಲೂ ಹೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿ ಹೇಳಬೇಕೋ ಅಲ್ಲಿ ಮಾತ್ರ ನೀವು ಹೇಳಬೇಕು. ಎಲ್ಲಿ ಹೇಳಬೇಕು? ಯೇಸುವಿನ ತ್ಯಾಗ ನೀವು ಮೊದಲು ಹೇಳಬೇಕು. ಆ ತ್ಯಾಗಕ್ಕೆ ನೀವು ನಿಮ್ಮದನ್ನು ಸೇರಿಸ್ಬೋದು. ಯಾವ ಥರ ಸೇರಿಸ್ಬೋದು? ಪೌಲರು ಸೇರಿಸ್ತಾರಲ್ವ, ಯೇಸು ಕ್ರಿಸ್ತರ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಸಾರಿ 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 ಆಮೇಲೆ ಹೇಳ್ತಾರೆ, ಓ ಜನರೇ, ಈ ಶುಭ ಸಂದೇಶ ಸಾರಲಿಕ್ಕೆ ನಿಮಗೆ ತಂದು ಕೊಡಲಿಕ್ಕೇನೆ ನಾನು ಈ ರೀತಿ ಕಷ್ಟಪಟ್ಟೆ ಬಂದಿರೋದು. ನನಗೇನು ಹುಚ್ಚಿಡ್ದಿದೆಯಾ? ಇಲ್ಲ, ದೇವರ ಪ್ರೀತಿಯ ಅನುಭವ ನನಗಾಗಿದೆ. ನಿಮಗೂ ಇದಾದಾಗ ನೀವು ಇದೇ ಥರ ಆಗ್ತೀರಿ ಅಂತ ಒಂದು ಎವಿಡೆನ್ಸ್ ಥರ, ಒಂದು ಸಾಕ್ಷಿ ಥರ ಹೇಳ್ತಾರೆ. ಆದರೆ ನಮ್ಮಲ್ಲಿ ಅನೇಕರು ಗೊತ್ತಿಲ್ಲದೆ ನಾವು ಯಾವ ಥರ ಹೇಳ್ತೀವಿ ಅಂದರೆ, ಜನರ ಅಟೆನ್ಷನ್ ತಗೊಳ್ಳಿಕ್ಕೆ ಹೇಳ್ತೀವಿ. ಈಗ ನಿಮ್ಮ ಅಟೆನ್ಷನ್ ನನ್ನ ಮೇಲೆ ಬರಬೇಕಾದ್ರೆ ನಾನೇನು ಹೇಳಬೇಕು? ನನ್ನ ತ್ಯಾಗ ನಿಮಗೆ ಹೇಳಬೇಕು, ನಾನು ಮಾಡಿದ ಸ್ಯಾಕ್ರಿಫೈಸ್ ನಿಮಗೆ ಹೇಳಬೇಕು. ಆಗ ನಿಮಗೆ ಯಾರ ಮೇಲೆ ಅನುಕಂಪ ಬರುತ್ತೆ, ಮರುಕ ಬರುತ್ತೆ? ನನ್ನ ಮೇಲೆ ಬರುತ್ತೆ. ಪ್ರೀತಿ ಸಹೋದರ ಸಹೋದರಿಯರೇ, ಆ ಕೆಲಸ ಅಲ್ಲ ನಾವು ಮಾಡಬೇಕಾಗಿರೋದು. ನೀವು ಏನೇ ಹೇಳಿ ಕೇಳಿಸಿಕೊಳ್ಳೋ ವ್ಯಕ್ತಿಗೆ ಯೇಸುವಿನ ಮೇಲೆ ಅನುಕಂಪ ಬರಬೇಕು. ಹೃದಯ ಯೇಸುವಿನ ಕಡೆಗೆ, ಒಲವು ಯೇಸುವಿನ ಕಡೆಗೆ ಬರಬೇಕು. ಧರ್ಮಸಭೆಗಾಗಿ ಬದುಕುವ, ದುಡಿಯುವ, ಸೇವೆ ಮಾಡುವ ಮಕ್ಕಳಾಗಬೇಕು. ಧರ್ಮಸಭೆ ಮೀನ್ಸ್ ಯೇಸುವಿನ ದೇಹವಾದ ಈ ಧರ್ಮಸಭೆ ಅಭಿವೃದ್ಧಿ ಆಗಲಿಕ್ಕೆ, ಬಲ ಆಗಲಿಕ್ಕೆ ದುಡಿಯುವಂತಹ ದೇವರ ಸೇವಕರು ನಾವೊಬ್ಬೊಬ್ಬರು ಆಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಮ್ಮ ಅಂತರಂಗದಲ್ಲಿರುವ ಆ ಪವಿತ್ರಾತ್ಮನ ಥರ ಒಂದು ನಿಮಿಷ ಮಾತಾಡೋಣವಾ? ಪ್ಲೀಸ್ ಕ್ಲೋಸ್ ಯುವರ್ ಐಸ್. 2 ಕರಗಳನ್ನು ಜೋಡಿಸಿ ಅಥವಾ ಹೃದಯದ ಮೇಲೆ ಇಟ್ಕೊಳ್ಳಿ. ಡೂ ನಾಟ್ ಬಿ ಡಿಸ್ಟ್ರಾಕ್ಟೆಡ್. ಯಾವುದೇ ಥರ ಡಿಸ್ಟ್ರಾಕ್ಟ್ ಆಗಬೇಡಿ. ತುಂಬ ಅದ್ಭುತಕರವಾದ ಒಂದು ಗಳಿಗೆಯಲ್ಲಿ ನಾವೀಗ ಇದ್ದೇವೆ.
ನಮ್ಮ ಅಂತರಂಗದಲ್ಲಿರುವ ದೇವರ ಆತ್ಮನೊಂದಿಗೆ ಒಂದು ನಿಮಿಷ ಮಾತನಾಡಿ. ಹೇಳಿ, ಹೋಲಿ ಸ್ಪಿರಿಟ್, ಐ ಲವ್ ಯು. ಪವಿತ್ರ ಆತ್ಮರೇ, ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಿ ಬಾಯಿ ತೆರೆದು ಸಣ್ಣ ಸ್ವರದಲ್ಲಿ ಜಸ್ಟ್ ಸೇ ಇಟ್ ಫ್ರಮ್ ಯುವರ್ ಹಾರ್ಟ್. ನಾಟ್ ಎ ಮೆಕ್ಯಾನಿಕಲ್ ಸೇಯಿಂಗ್, ಯಾಂತ್ರಿಕವಾಗಿ ಹೇಳೋದು ಬೇಡ. ಸೇ ಇಟ್ ಫ್ರಮ್ ಯುವರ್ ಹಾರ್ಟ್. Holy Spirit, I love you, Lord. I'm sorry, Holy Spirit. I'm so sorry. I ignored you, Lord. I ignored you. Many times in my life, I failed to recognize your voice, your action in me. I'm sorry. Holy Spirit, I thank you so much for loving me unconditionally. Thank you, Holy Spirit, for revealing the love of God the Father and love of Jesus in my heart. You are the agent of God's love. You are ministering to me the love of the Abba Father. Thank you, Holy Spirit, for serving me, Lord. Thank you, Lord. Thank you, Holy Spirit. ಪವಿತ್ರ ಆತ್ಮರೇ, ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಪವಿತ್ರಾತ್ಮರೇ, ನಿಮ್ಮ ಸ್ವರವನ್ನು ಗುರುತಿಸದೆ ಜೀವಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿರಿ. ಪಿತದೇವರ ಸುತನಾದ ಯೇಸುವಿನ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ಹೊತ್ತು ತಂದವರೇ, ನನ್ನ ಸೇವೆ ಮಾಡುತ್ತಿರುವವರೇ, ನನ್ನ ಸಹಾಯಕರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆ ದೇವರಿಗೆ ಹೇಳೋಣ, ಯೇಸು ಪ್ರಭುವಿಗೆ ಹೇಳೋಣ, ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಅಪ್ಪಾ ಯೇಸುವೇ, ಮೈ ಲಾರ್ಡ್, ಮೈ ಗಾಡ್, ನನ್ನ ದೇವರೇ, ನನ್ನ ಪ್ರಭುವೇ, ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ವೆನು. ನಶಿಸುವ ಜನರ ಬಳಿಗೆ ನಿನ್ನ ಪ್ರೀತಿಯ ವಾರ್ತೆ ಕೊಂಡೊಯ್ವೆನು. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ನಿನ್ ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಈ ಜಗಕ್ಕೆಲ್ಲ ಸಾರುವೆನು. ನನಗಾಗಿ ನಿನ್ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನಗಾಗಿ ನಿನ್ ಜೀವವ ಕೊಟ್ಟೆ, ನನ್ನ ರಕ್ಷಿಸಿದ ಯೇಸುವೇ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ನನ್ನ ಪಾಪವೆಲ್ಲ ಪರಿಹರಿಸಿ ನಿನ್ನ ಮಗನಾಗಿ ಮಾಡಿಕೊಂಡೆ. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ಪ್ರೀತಿ ಮಾಡುವೆನು, ನಿನ್ನ ಪ್ರೀತಿ ಮಾಡುವೆನು. ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿ ಮಾಡುವೆನು. ಈ ಉಸಿರು ಇರೋವರೆಗೂ
ನಿನ್ನ ಸೇವೆ ಮಾಡುವೆನು, ನನ್ನ ಪ್ರಾಣ ಇರೋವರೆಗೂ ನಿನ್ನ ಪ್ರೀತಿ ಮಾಡುವೆನು, ಈ ಉಸಿರು ಇರೋವರೆಗೂ ನಿನ್ನ ಸೇವೆ ಮಾಡುವೆನು. ಥ್ಯಾಂಕ್ ಯು ಲಾರ್ಡ್. ಹೌದು ಯೇಸುವೆ, ಈ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುತ್ತೇನೆ, ನನ್ನ ಪ್ರಾಣ ಇರುವವರೆಗೂ ನಿನ್ನ ಸೇವೆ ಮಾಡುತ್ತೇನೆ, ಈ ದೇಹದಲ್ಲಿ ಉಸಿರು ಇರುವವರೆಗೂ ನಿನ್ನ ಸೇವೆ ಮಾಡುತ್ತೇನೆ. ನನಗೆ ಬೇರೆ ಏನು ಬೇಡ ಕರ್ತನೆ, ಬೇರೆ ಏನು ಇಲ್ಲ ಕರ್ತನೆ, ನೀನೇ ನನ್ನ ಸರ್ವಸ್ವ. ನನಗಾಗಿ ನಿನ್ ಜೀವವ ಕೊಟ್ಟೆ, ನನ್ನ ಪ್ರೀತಿಸಿದ ಯೇಸುವೇ, ನನಗಾಗಿ ನಿನ್ ಪುತ್ರನ ಕೊಟ್ಟೆ, ನನ್ನ ಪ್ರೀತಿಸಿದ ತಂದೆಯೇ, ನನಗಾಗಿ ನಿನ್ನಾತ್ಮನ ಕೊಟ್ಟೆ, ನನ್ನ ಪ್ರೀತಿಸಿದ ಯೇಸುವೇ. ಕೋಟಿ ಕೋಟಿ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಈ ಶ್ರೇಷ್ಠವಾದ ಉಪಕಾರಕ್ಕಾಗಿ ಸ್ತೋತ್ರ, ನಿಮ್ಮ ಈ ತ್ಯಾಗಕ್ಕಾಗಿ ಸ್ತೋತ್ರ. ದೇವಾ, ಈ ದಿನ ಈ ಒಂದು ಪ್ರಾರ್ಥನೆಯಲ್ಲಿ ಬಂದು ಆರಾಧಿಸಿ, ನಿಮ್ಮ ವಚನವನ್ನು ಧ್ಯಾನಿಸಿ, ನಿಮ್ಮ ಪ್ರೀತಿಯಿಂದ ತುಂಬಿ ತುಳುಕುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಅಪ್ಪ, ಎಲ್ಲರನ್ನ ನೀವು ಅಭಿಷೇಕ ಮಾಡಿದ್ದೀರಿ. ಈ ಸಮಯದಲ್ಲಿ ಎಷ್ಟೋ ಜನರ ಹೃದಯದಲ್ಲಿ ದುಃಖವಿತ್ತು, ನೋವಿತ್ತು, ಭಯವಿತ್ತು, ಅನೇಕ ಲೋಕದ ಅಭಿಲಾಷೆಗಳೆಲ್ಲ ಇತ್ತು. ಆದರೆ ದೇವಾ, ನಿಮ್ಮ ಅಭಿಷೇಕದಿಂದ ತುಂಬಿಸಿ ಅವೆಲ್ಲವುಗಳಿಂದ ವಿಮೋಚಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಪಾಪ ಪ್ರಜ್ಞೆಯನ್ನು, ಪಶ್ಚಾತ್ತಾಪವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ ಯೇಸುವೆ. ನಿಮಗಾಗಿ ಕೊನೆ ಉಸಿರು ಇರುವವರೆಗೂ ಜೀವಿಸಲು ಬೇಕಾದ ಆ ಕೃಪೆಯಿಂದ, ಆ ಅನಾಯಿಂಟಿಂಗ್ ಇಂದ ನಮ್ಮನ್ನು ಬಲಪಡಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಜೀಸಸ್. ಯೇಸುವೆ, ನಿಮ್ಮ ಅಭಿಷೇಕ ನಮ್ಮಲ್ಲಿ ಈ ಸಮಯದಲ್ಲಿ ತುಂಬಿ ನಿಂತಿರುವುದಕ್ಕಾಗಿ ಸ್ತೋತ್ರ. ಯು ಆರ್ ಅನಾಯಿಂಟೆಡ್ my dear brothers, my dear sisters, you are anointed by Christ Jesus. ಕ್ರಿಸ್ತ ಯೇಸುವಿನಿಂದ ನೀವು ಅಭಿಷಿಕ್ತರಾಗಿದ್ದೀರಿ. ಅಭಿಷೇಕ ನಿಮ್ಮಲ್ಲಿ ನೆಲೆಸಿದೆ. That Holy Spirit is dwelling in you. The love of God is bubbling in your heart now. The love of God is bubbling in your heart. The love of God is flowing through you now. You are feeling that some kind of flow from your heart. That is the flow of God's love going out to reach the people. ನಿನ್ನ ಮುಖಾಂತರ ಆ ಒಂದು ಪ್ರೀತಿ ಅನೇಕರಿಗೆ ರಿಲೈಸ್ ಆಗ್ತದೆ. God will use you mightily. He will use you in his hands. ಅವರ ಕರಗಳಲ್ಲಿ ನಿನ್ನನ್ನು ಅವರು ಎತ್ತಿ ಉಪಯೋಗಿಸ್ತಾರೆ. Believe in his love. ಅವರ ಪ್ರೀತಿಯನ್ನು ನಂಬು, ಅವರ ಆತ್ಮನನ್ನು ನಂಬು, ಅವರ ವಾಕ್ಯವನ್ನು ನಂಬು. Jesus speaks to you. ಯೇಸು ಮಾತನಾಡ್ತಾ ಇದ್ದಾರೆ. ಜೀಸಸ್ ಇಸ್ ಸ್ಪೀಕಿಂಗ್ ಟು ಯು ನೌ. ಯೇಸು ಈಗ ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ. ಪೇ ಅಟೆನ್ಷನ್ ಟು ದ ವಾಯ್ಸ್ ಆಫ್ ಯುವರ್ ಮಾಸ್ಟರ್. ನಿನ್ನ ಪ್ರಭುವಿನ ಸ್ವರಕ್ಕೆ ಕಿವಿಗೊಡು. ಪೇ ಅಟೆನ್ಷನ್ ಟು ದ ವಾಯ್ಸ್ ಆಫ್ ಯುವರ್ ಲಾರ್ಡ್, ಗಾಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಮತ್ತೊಮ್ಮೆ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಆಮೆನ್.